ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಸಂಸ್ಕೃತ ಅದರ ಶೀರ್ಷಿಕೆ ಅಂದರೆ ಟೈಟಲ್ ಏನು, ಅರ್ಜುನ ವಿಷಾದ ಯೋಗ ಅಂತ. ಶ್ರೀಲ ಪ್ರಭುಪಾದರು ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಅಬ್ಸರ್ವಿಂಗ್ ದ ಆರ್ಮೀಸ್ ಅಂತ ಹೇಳಿ, ಅಬ್ಸರ್ವಿಂಗ್ ಅಂದರೆ ಸೈನ್ಯ ದರ್ಶನ ಕೊಡ್ತಾರೆ ಪ್ರಭುಪಾದರು. ಅರ್ಜುನ ಸಾಮಾನ್ಯವಾಗಿ ಕ್ಷತ್ರಿಯರಲ್ಲಿ ಒಂದು ಪ್ರಥೆ ಅಥವಾ ಪರಂಪರೆ ಇತ್ತು. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಸೈನ್ಯ ದರ್ಶನವನ್ನು ಮಾಡ್ತಾಯಿದ್ರು. ಸೈನ್ಯ ದರ್ಶನ ಅಂದರೆ ಪಕ್ಷಗಳ ಬಲ ದುರ್ಬಲಗಳನ್ನು ಹೋಲಿಕೆ ಮಾಡಿ ಯುದ್ಧ ಹೇಗೆ ಮಾಡಬೇಕಂತ ಯುದ್ಧ ಮಾಡುವ ಒಂದು ಸ್ಟ್ರಾಟಜಿ ಅವ್ರು ಏನು ಮಾಡ್ತಿದ್ರು, ತಯಾರು ಮಾಡ್ತಾಯಿದ್ರು. ಮೊದಲು ನಾವು ನೋಡ್ತೀವಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ದುರ್ಯೋಧನ ಸೈನ್ಯ ದರ್ಶನವನ್ನು ಮಾಡ್ತಾ ಇದ್ದಾನೆ. ಅವನು ದ್ರೋಣಾಚಾರ್ಯ ಮತ್ತು ಇನ್ನಿತರ ಯೋಧರ ಜೊತೆ ಅವನು ಚರ್ಚೆ ಮಾಡ್ತಾ ಇದ್ದಾನೆ, ಹೇಗೆ ಯುದ್ಧ ಮಾಡಬೇಕಂತ ಹೇಳಿ. ಅದಾದ ನಂತರ ಏನಾಗುತ್ತೆ, ಎಲ್ಲರೂ ಶಂಖನಾದವನ್ನು ಮಾಡ್ತಾರೆ ಮತ್ತು ಬೇರೆ ಬೇರೆ ವಾದ್ಯಗಳನ್ನು ನುಡಿಸಿ ಯುದ್ಧದ ಆರಂಭವನ್ನು ಏನು ಮಾಡ್ತಾರೆ, ಅವರು ಘೋಷಣೆ ಮಾಡ್ತಾರೆ ಅವರು. ಅದಾದ ನಂತರ ಅರ್ಜುನ ಎಲ್ಲರೂ ಏನು ಯುದ್ಧ ಮಾಡಲಿಕ್ಕೆ ಸನ್ನಿದ್ಧರಾಗಿ ಅರ್ಜುನ ತನ್ನ ಅಸ್ತ್ರಗಳನ್ನು ಅವನು ಇಲ್ಲಿ 20ನೇ ಶ್ಲೋಕದಲ್ಲಿ ಏನು ಅಂತೇಳಿ ವರ್ಣನೆ ಆಗುತ್ತೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಅಂದರೆ ಅವನು ತನ್ನ ಬಾಣವನ್ನು ಬಿಡಲಿಕ್ಕೆ ಅವನು ರೆಡಿ ಆಗ್ತಾನೆ. ಅವನು ಧನುರುದ್ಯಮ್ಯ ಪಾಂಡವ, ತನ್ನ ಧನುಷ್ಯವನ್ನು ಬಾಣವನ್ನು ಹೂಡಿ ಅವನು ಬಿಡಲಿಕ್ಕೆ ಇನ್ನೇನು ಒಂದು ಕ್ಷಣದಲ್ಲಿ ಅವನು ಬಿಡ್ತಿರ್ತಾನೆ. ಅವನ ಮನಸ್ಸಿನಲ್ಲೇನೋ ಒಂದು ಬೇರೆ ವಿಚಾರ ಬರುತ್ತೆ. ಅವನು ಸೈನ್ಯ ದರ್ಶನವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾನೆ. ಯುದ್ಧ ಆರಂಭ ಆದ ನಂತರ ಮಾಡಲ್ಲ, ಯುದ್ಧ ಆಗೋಕ್ಕಿಂತ ಮುಂಚೆ ಕ್ಷತ್ರಿಯರು ಏನು ಮಾಡ್ತಾಯಿದ್ರು, ಸೈನ್ಯ ದರ್ಶನವನ್ನು ಮಾಡ್ತಾಯಿದ್ರು. ಸೈನ್ಯದ ಬಲ ದುರ್ಬಲಗಳನ್ನು ಅವರು ಅಳತೆ ಮಾಡ್ತಾಯಿದ್ರು. ಆದರೆ ಈಗ ಯಾಕೆ ಬಂತು ಅರ್ಜುನನಿಗೆ ಈ ವಿಚಾರ? ಅದು ಕೃಷ್ಣನ ವ್ಯವಸ್ಥೆಯಿಂದ. ಕೃಷ್ಣ ಅರ್ಜುನನಿಗೇನು ಭ್ರಮೆಯಲ್ಲಿ ಹಾಕಿ, ವ್ಯಾಮೋಹದಲ್ಲಿ ಹಾಕಿ, ತನ್ನ ಧರ್ಮದ ಬಗ್ಗೆ, ತನ್ನ ಕರ್ತವ್ಯಗಳ ಬಗ್ಗೆ, ಆಧ್ಯಾತ್ಮಿಕ ಜೀವನದ ಬಗ್ಗೆ ಪ್ರಶ್ನೆ ಕೇಳುವ ಹಾಗೆ ಪ್ರೋತ್ಸಾಹನೆ ಮಾಡ್ತಾನೆ ಕೃಷ್ಣ. ಯಾಕೆ ಅದು ಶ್ರೀಲ ಪ್ರಭುಪಾದರು ನಮ್ಮ ಭೂಮಿಕೆಯಲ್ಲಿ ಇಂಟ್ರೊಡಕ್ಷನ್ದಲ್ಲಿ ವರ್ಣನೆ ಮಾಡ್ತಾರೆ. ಅರ್ಜುನನಿಗೆ ಅವಶ್ಯಕತೆ ಇರಲಿಲ್ಲ ಭಗವದ್ಗೀತೆ ಕೇಳೋದು. ಆಲ್ರೆಡಿ ಅವನು ಭಗವದ್ಗೀತೆಯ ಪರಿಪೂರ್ಣತೆಯನ್ನು ಪಡೆದಿದ್ದ ಅವನು ಅರ್ಜುನ. ಭಗವದ್ಗೀತೆಯ ಪರಿಪೂರ್ಣತೆ ಅಂದ್ರೇನು? ಕೃಷ್ಣನ ಜೊತೆ, ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಪುನಃ ಸ್ಥಾಪನೆ ಮಾಡಿಕೊಳ್ಳೋದು. ನಾವು ಭಗವಂತನನ್ನು ಮರ್ತಿದ್ದೀವಿ, ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಮರ್ತು ಬಿಟ್ಟಿದ್ದೀವಿ. ಭಗವಂತನ ಜೊತೆ ಸಂಬಂಧವನ್ನು ಮರ್ತೇನೋ ಈ ಜಗತ್ತಿನಲ್ಲಿ ಏನೆಲ್ಲ ಬೇರೆ ಬೇರೆ ವಸ್ತುಗಳ ಜೊತೆ ಸಂಬಂಧವನ್ನು ನಾವು ಬೆಳೆಸ್ತೀವಿ. ಜನರು ಈಗಿನ ಕಾಲದಲ್ಲಿ ಮನುಷ್ಯರ ನಡುವೆ ಒಳ್ಳೆಯ ಬಾಂಧವ್ಯ ಸಂಬಂಧಗಳಿರ್ತಿದ್ವು. ಈಗಿನ ಕಾಲದಲ್ಲಿ ಅದು ಇಲ್ಲ. ನಾಯಿ ಜೊತೆ ಸಂಬಂಧ ಇಟ್ಕೋತಾರೆ. ಸಂಬಂಧ ಅಂದರೆ ನಾಯಿ ಇಟ್ಕೊಂಡು ಅದರ ನಾಯಿ ಸೇವೆ ಮಾಡೋದು. ಅಥವಾ ಈಗ ಯಾವಾಗಲೂ ಮೊಬೈಲ್ ಜೊತೆ ಎಲ್ಲರಿಗೂ ಹೆಚ್ಚು ಸಂಬಂಧ. ಯಾವಾಗಲೂ ಎಲ್ಲರೂ ಮೊಬೈಲ್ ಏನು ಮಾಡಿಬಿಟ್ಟಿದೆ, ಬ್ಯುಸಿ ಮಾಡಿಬಿಟ್ಟಿದೆ. ಮೊದಲು ನಾವು ಟೆಲಿವಿಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಟೆಲಿವಿಷನ್ಗಿಂತ ಹೆಚ್ಚು ಏನು, ಮೊಬೈಲ್. ಎಲ್ಲರೂ ಮೊಬೈಲ್ನಲ್ಲಿ ತೊಡಗಿರ್ತಾರೆ.
ಈಗ ಪ್ರವಾಸ ಮಾಡುವಾಗ ಎಲ್ಲ ನೋಡ್ತಾ ಇದ್ದೆ ನಾನು, ಬಸ್ನಲ್ಲಿ, ಟ್ರೈನಲ್ಲಿ ಬರೀ ಎಲ್ಲರೂ ಬೇರೆಯವ್ರ ಜೊತೆ ಯಾರೂ ಮಾತಾಡಲ್ಲ, ಬರೀ ಯಾವಾಗಲೂ ಫೋನ್ ಇಟ್ಕೊಂಡು ಕೂತಿರ್ತಾರೆ. ಇವೆಲ್ಲ ಕೊನೆಯದಾಗೇನು ಒಂದೇನು ವಾಸ್ತವಿಕತೆಯನ್ನು ಮರೆತು ಬಿಡೋದು, ರಿಯಾಲಿಟಿ, ನಮ್ಮ ಸುತ್ತಮುತ್ತಲು ಏನು ವಾಸ್ತವಿಕತೆ ಏನಿದೆ ಅಲ್ಲ, ಅದು ರಿಯಾಲಿಟಿ ಏನಿದೆ ಅಲ್ಲ, ಅದನ್ನು ಮರೆತು ಬಿಡೋದು. ಕೊನೆಯದಾಗಿ ಭಗವಂತನನ್ನು ಮರೆಯಲಿಕ್ಕೆ ಇವೆಲ್ಲ ಉಪಕರಣಗಳು, ಇವೆಲ್ಲ ಯಂತ್ರಗಳು. ಭಗವಂತನ ಮರೀಲಿಕ್ಕೇನೆ ಇವೆಲ್ಲ ತಯಾರಾಗಿದ್ದು. ಮತ್ತು ಇನ್ನೊಂದೇನು, ಜನರು ತುಂಬ ದುಃಖ ಕಷ್ಟದಲ್ಲಿದ್ದಾರಲ್ಲ, ಅದನ್ನು ಮರೀಲಿಕ್ಕೆ ಇದೊಂದು ಏನು, ಇವೆಲ್ಲ ಯಂತ್ರಗಳಿವೆ. ಕಷ್ಟ ದುಃಖದಲ್ಲಿ ನೀವು ಬೆಂಗಳೂರಿನಲ್ಲಿ ನೋಡಿದರೆ, ನಿನ್ನೆ ನಾನು ಬೆಂಗಳೂರು ಪ್ರವೇಶ ಮಾಡಿ ಹೊರಗಡೆ ಬರಲಿಕ್ಕೆ 4 ಗಂಟೆ ಆಯಿತು. ಇಷ್ಟೊಂದು ಟ್ರಾಫಿಕ್ಕು, ಜನ ಅಲ್ಲಿ ಓಡಾಡ್ತಾ ಇದ್ದಾರೆ, ಬಸ್ನಲ್ಲಿ, ಬೈಕ್ನಲ್ಲಿ ಅಥವಾ ಗಾಡಿಗಳಲ್ಲಿ. ಇದು ದುಃಖ ಇದು. ಅದು ಸುಖನ ಅದು. ಎಲ್ಲರೂ ಬೆಂಗಳೂರು ಕಡೆ, ಚಿಕ್ಕಮಂಗ್ಳೂರಿನವ್ರು ಎಲ್ಲರೂ ಎಲ್ಲಿ ಹೋಗ್ಬೇಕಂತಿದ್ದಾರೆ, ಬೆಂಗಳೂರಿಗೆ ಹೋಗ್ಬೇಕಂತಿದ್ದಾರೆ. ಬೆಂಗಳೂರಿನವರು ಅಮೇರಿಕಕ್ಕೆ ಹೋಗ್ಬೇಕು, ಅಮೇರಿಕಾದವರು ನಾವು ಚಂದ್ರಮ್ಮ ಅಥವಾ ಮಂಗಳ ಗ್ರಹಕ್ಕೆ ಹೋಗೋಣ ಅಂತ ಕೂತಿದ್ದಾರೆ. ಹೌದಲ್ಲ. ಈಗ ಭಾರತದವ್ರು ನಾವು ಏನು ಕಮ್ಮಿ ಇಲ್ಲ ಅಂಥೇಳಿ ಅವರು ನಾವು ಚಂದ್ರಯಾನ ಮಂಗಳಯಾನ ಮಾಡೋಣ ಅಂಥೇಳಿ ಅವರು ಕೂತಿದ್ದಾರೆ. ಒಂದೇ ಕಡೆ ಯಾರೂ ಸುಖವಾಗಿರಲಿಕ್ಕೆ, ಶಾಂತವಾಗಿ ಸುಖವಾಗಿರಲಿಕ್ಕೆ ಇಷ್ಟಪಡಲ್ಲ. ಇವೆಲ್ಲ ದುಃಖದ ಲಕ್ಷಣಗಳು. ಇವೆಲ್ಲ ಮನಸ್ಸಿನಲ್ಲಿ ಏನು ಶಾಂತತೆ ಇಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ, ಅಶಾಂತಸ್ಯ ಕುತಃ ಸುಖಂ. ಅಶಾಂತವಾಗಿರುವಾಗ ಸುಖ ಎಲ್ಲಿಂದ ಬರುತ್ತೆ ಅಂಥೇಳಿ. ಅಶಾಂತಸ್ಯ ಕುತಃ ಸುಖಂ ಅಂತ. ಯಾರು ಶಾಂತವಾಗಿ ಇರಲ್ಲ. ಇಷ್ಟೊಂದು ಕಷ್ಟಪಡ್ತಾರೆ, ಅದರಲ್ಲಿ ಏನು ಅವ್ರ ಸುಖ ಏನು, ಮೊಬೈಲ್ನಲ್ಲಿ ನೋಡೋದು ಅಥವಾ ಏನೋ ಒಂದು ಆ ಚಿಪ್ಸ್ ತಿನ್ನೋದು ಅಥವಾ ಒಂದಿಷ್ಟು ಕೋಲ್ಡ್ ಡ್ರಿಂಕ್ಸು, ಪೆಪ್ಸಿ ಕೋಲಾ ಕುಡಿಯೋದು, ಇದೇ ಸುಖ ಅಂದರೆ ಅವ್ರದ್ದು, ಜನರ ಸುಖ. ದಿಸ್ ಈಸ್ ಹ್ಯಾಪಿನೆಸ್ ಇನ್ ಮಾಡರ್ನ್ ಸೊಸೈಟಿ. ಹೌದಲ್ಲ. ಬಸ್ನಲ್ಲಿ ಏನು ಮಾಡ್ತಾರೆ ಅವರು, ಲೇಸ್ ಅಂಥೇಳಿ ಯಾವುದೋ ಕಂಪನಿ ಇದೆಯಲ್ಲ, ಅವ್ರೇನೇನು ಚಿಪ್ಸು ಅದು ಇದು ಮಾಡ್ತಾರೆ ಅವರು. ಅದನ್ನು ತಿನ್ನೋದು, ಒಂದು ಸ್ವಲ್ಪ ಪೆಪ್ಸಿ ಕೋಲಾ ಇದನ್ನು ಕುಡಿಯೋದು, ಇದೇ ಒಂದೇ ಸುಖ ಅವ್ರದ್ದು. ಅದರಿಂದ ಇನ್ನು ಆರೋಗ್ಯಕ್ಕೆ ಏನೆಲ್ಲ ಮುಂದೆ ಇನ್ನೊಂದಿಷ್ಟು ಕಷ್ಟಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಖರೀದಿ ಮಾಡ್ಕೋತಾ ಇದ್ದಾರೆ, ಪರ್ಚೇಸ್ ಮಾಡ್ಕೋತಾ ಇದ್ದಾರೆ. ಕಷ್ಟಗಳನ್ನು ಪರ್ಚೇಸ್ ಮಾಡೋದು, ಅದ್ರ ಬಗ್ಗೆ ಇಲ್ಲ. ಈಗ ಸ್ವಲ್ಪ ಕ್ಷಣಿಕ ಏನಾಗುತ್ತೆ, ಸ್ವಲ್ಪ ಸುಖ ಸಿಗುತ್ತಲ್ಲ, ಇದೇ ಜನರ ಸುಖ. ಯಾವಾಗಲೂ ಮೊಬೈಲು ಅಥವಾ ಇದೊಂದು ಸ್ವಲ್ಪ ಸ್ನ್ಯಾಕ್ಸು, ಡ್ರಿಂಕ್ಸು, ಕೋಲ್ಡ್ ಡ್ರಿಂಕ್ಸು ತಿನ್ನೋದು, ಕುಡಿಯೋದು, ಇದೇ ಒಂದು ಜನರ ಸುಖ ಆಗಿದೆ ಈಗಿನ ಸಮಾಜದಲ್ಲಿ. ಏನಿವೆ ದುಃಖದಲ್ಲಿದ್ದಾರೆ ಜನ. ಅದನ್ನು ಸೊ ಇವೆಲ್ಲ ಭಗವಂತನನ್ನು ಮರೀಲಿಕ್ಕೆ ಇವೆಲ್ಲ ಏನು ಒಂದು ಯಂತ್ರಗಳು. ನಮ್ಮ ಶಾಸ್ತ್ರಗಳಲ್ಲಿ ಅವಿದ್ಯೆ ಅಜ್ಞಾನ ಮತ್ತು ಅವಿದ್ಯೆಯನ್ನು ಹೇಗೆ ವರ್ಣನೆ ಮಾಡಿದ್ದಾರೆ. ಜ್ಞಾನ ಇರದೇ ಇರುವುದು ಏನು, ಅವಿದ್ಯೆ ಅಥವಾ ಅಜ್ಞಾನ. ಜ್ಞಾನ ಅಂದರೆ ಏನು, ಭಗವಂತನ ಜೊತೆ ಏನು ಸಂಬಂಧ ಏನಿದೆ ಅಲ್ಲ, ಅದನ್ನು ಮರೆಯುವುದೇ ಅಜ್ಞಾನ. ಅಥವಾ ಅಜ್ಞಾನದಿಂದ ನಾವು ಭಗವಂತನ ಜೊತೆ ಸಂಬಂಧವನ್ನು ನಾವು ಮರಿತೀವಿ. ಸೊ ಅದಕ್ಕೆ ಅವಿದ್ಯೆ ಅಂತ ಹೇಳ್ತಾರೆ. ಅದು ಮೂಲ ಅವಿದ್ಯೆ. ಅದೇ ಅವಿದ್ಯೆ ಈ ಜಗತ್ತಿನಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಏನಾಗ್ಬೋದು, ರೂಪಾಂತರ ಆಗ್ಬೋದು. ಬೇರೆ ಬೇರೆ ಹಂತದಲ್ಲಿ, ಬೇರೆ ಬೇರೆ ಸ್ತರದಲ್ಲಿ ಆ ಅವಿದ್ಯೆ ನಾವು ನೋಡ್ಬೋದು. ಈಗ ಎಲ್ಲರೂ ಏನು ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದಲ್ಲ. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ನಮ್ಮ ಲೀಡರ್ಸ್, ಮುಖಂಡರು
ರಾಜಕಾರಣಿಗಳು ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಾತಾವರಣ ಏನಾಗಿದೆ, ಎಲ್ಲ ಬದಲಾವಣೆ ಆಗಿದೆ ಅಂತ. ಅದರ ಬಗ್ಗೆ ಅಂದರೆ ಈಗ ಭೂಮಿಯ ಮೇಲೆ ಉಷ್ಣತೆ ಹೆಚ್ಚಿಗೆ ಆಗ್ತಾಯಿದೆ. ಉಷ್ಣತೆ ಹೆಚ್ಚಿಗೆ ಆದರೆ ಏನಾಗುತ್ತೆ, ಅಲ್ಲಿ ದಕ್ಷಿಣ ಧ್ರುವ, ಉತ್ತರ ನಾರ್ತ್ ಪೋಲ್, ಸೌತ್ ಪೋಲ್ ಅಂತೀವಲ್ಲ, ಅಲ್ಲೇನಿದೆ, ಹಿಮ ಇದೆ, ಬರ್ಫ್ ಇದೆ, ಅದೆಲ್ಲ ಕರಗಿ ನೀರಾಗಿ ನಮ್ಮ ಭೂಮಿ ಮುಳುಗಿ ಹೋಗುತ್ತೆ ಅಂಥೇಳಿ ಈ ಥರ ಬೇರೆ ಬೇರೆ ಸಮಸ್ಯೆಗಳಾಗುತ್ತದೆ. ಎಷ್ಟೋ ಸಲ ಈಗ ನೋಡ್ತೀವಿ ನಾವು ನ್ಯೂಸ್ ರಿಪೋರ್ಟ್, ಇನ್ನೊಂದು 10 ವರ್ಷದಲ್ಲಿ ಇವೆಲ್ಲ ಚೆನ್ನೈ, ಮುಂಬೈ ಎಲ್ಲ ಮುಳುಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನೆಲ್ಲ ಸಮಸ್ಯೆಗಳು, ಅದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ. ಇನ್ನೊಂದು ವಿಜ್ಞಾನಿಗಳಲ್ಲಿ ಭಿನ್ನ ಮತ ಇರುತ್ತೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್. ಒಂದಿಷ್ಟು ವಿಜ್ಞಾನಿಗಳು ಏನು ಹೇಳ್ತಾರೆ, ಗ್ಲೋಬಲ್ ಡಿಮ್ಮಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗ್ಲೋಬಲ್ ಡಿಮ್ಮಿಂಗ್ ಅಂದರೆ ಏನು, ಈಗ ವಾತಾವರಣದಲ್ಲಿ ಮಲಿನತೆ ಹೆಚ್ಚಿಗೆ ಆಗಿ ಏನು ಒಂದು ಕಾರ್ಬನ್ನಿನ ಆವರಣ ಹೆಚ್ಚಿಗೆ ಆಗಿಬಿಡುತ್ತೆ ಅಂತ. ಆ ಆವರಣದಿಂದ ಏನು ಸಾಕಷ್ಟು ಭೂಮಿಯ ಮೇಲೆ ಏನು ಸಾಕಷ್ಟು ಬೆಳಕು ಬರಲ್ಲ ಅಂಥೇಳಿ, ಉಷ್ಣತೆ ಅಥವಾ ಸೂರ್ಯನ ಬೆಳಕು ಕಿರಣಗಳು ಬರಲ್ಲ ಅಂಥೇಳಿ. ಅದರಿಂದ ನಮ್ಮ ಭೂಮಿ ಏನಾಗ್ತಾ ಇದೆ, ತಂಪಾಗ್ತಾ ಇದೆ ಅಂತ. ಒಂದು ಕಡೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಕಡೆ ಏನು ಗ್ಲೋಬಲ್ ಡಿಮ್ಮಿಂಗ್ ಬಗ್ಗೆ. ಒಂದು ಕಡೆ ಉಷ್ಣತೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಶೀತ ಅಥವಾ ತಂಪು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. हिंदी में अनुवाद चाहिए, यू वांट टू ट्राई? नो, आप बता सकते हैं उनको हिंदी में, कन्नड़ से हिंदी में उनको बता सकते हैं? नहीं, पर मुझे अच्छे से कन्नड़ समझ में नहीं आती। ठीक है, वो समझ जाएंगे, थोड़ा सा हम समझ जाएंगे ना. तो ऐसे अलग अलग ಡಿಫ್ರೆನ್ಸ್ ಆಫ್ ಒಪಿನಿಯನ್, ಭಿನ್ನ ಮತಗಳು. ಇದು ಒಂದು ಅಜ್ಞಾನದ ಲಕ್ಷಣ. ಭಿನ್ನ ಮತಗಳು ಎಲ್ಲಿ ಇರ್ತಾವಂದರೆ ಎಲ್ಲಿ ಅಜ್ಞಾನ ಇರುತ್ತೆ. ಭಿನ್ನ ಅಭಿಪ್ರಾಯಗಳು ಅಂದರೆ ಯಾವುದು ಸತ್ಯ ಏನಂತ ಹೇಳಿ ಗೊತ್ತಿಲ್ಲ. ಎನಿವೆ ಒಂದಂತೂ ಏನು ಸತ್ಯ ಅಂದರೆ ಇವರೆಲ್ಲ ಈ ಸಮಾಜವನ್ನು ಈ ಭೂಮಿಯನ್ನು ನಾಶ ಮಾಡ್ತಾ ಇದ್ದಾರೆ ಅಂತೇಳಿ ಅದೊಂದು ಸತ್ಯ. ಗ್ಲೋಬಲ್ ಡಿಮ್ಮಿಂಗ್ ಆಗಲಿ, ಗ್ಲೋಬಲ್ ವಾರ್ಮಿಂಗ್ ಆಗಲಿ, ನಮ್ಮ ಪ್ರಭುಪಾದರ ವಿಜ್ಞಾನಿಗಳಿಗೆ ಮಿಸ್ಚಿಪ್ ಮೇಕರ್ಸ್ ಅಂತಿದ್ರು. ಏನಂತಿದ್ರು ಅವ್ರಿಗೆ, ಒಂದು ಕಿತಾಪತಿ ಮಾಡೋರು. ಕಿತಾಪತಿ ಅಂತ ಹೇಳಲ್ಲ ನಾವು ಕನ್ನಡದಲ್ಲಿ, ಏನಂತಾರೆ, ಕಿತಾಪತಿ ಅಲ್ಲ, ವಿಜ್ಞಾನಿಗಳಿಗೆ. ಸೊ ಈ ಥರ ಅಜ್ಞಾನ ಬೇರೆ ಬೇರೆ ರೂಪದಲ್ಲಿ. ಆದರೆ ಮೂಲ ಅಜ್ಞಾನ ಏನು, ಭಗವಂತನನ್ನು ಮರೆತು ಬಿಡೋದು. ಮತ್ತು ಭಗವಂತನ ಕೊಟ್ಟ ಜ್ಞಾನವನ್ನು ಅದನ್ನು ಅರಿತುಕೊಳ್ಳಿಕ್ಕೆ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದು ಭಗವದ್ಗೀತೆ ಏನು, ಪುರಾತನ ಜನರಿಗೆ, ನಾವು ಈಗ ತುಂಬ ಮುಂದುವರೆದಿದ್ದೀವಿ. ಈ ಮುಂದುವರೆದಿರುವ ಕಾನ್ಸೆಪ್ಟನ್ನು ಒಂದು ಅಜ್ಞಾನದ ಲಕ್ಷಣ. ಅದು ಒಂದು ಏನು, ತಪ್ಪು ಕಲ್ಪನೆ, ಈಗಿನ ಕಾಲದ ಜನರ ತಪ್ಪು ಕಲ್ಪನೆ. ನಮ್ಮ ವೇದಶಾಸ್ತ್ರಗಳಲ್ಲಿ ಕಲಿಯುಗ ಅಂದರೆ ಏನು, ತುಂಬ ಅಧೋಗತಿಯ ಪತನದ ಒಂದು ಅವಸ್ಥೆ ಅದು. ಪತಿತ ಅಂಥೇಳಿ ಶಬ್ದ ಸಂಸ್ಕೃತ ಶಬ್ದ ಅದು, ಆದರೆ ಕನ್ನಡದಲ್ಲೇನೂ ಇದೆ. ಅಧೋಗತಿ ಅಂತಾರಲ್ಲ, ಕನ್ನಡದಲ್ಲಿ ಅಧೋಗತಿ ಇಲ್ಲಲ್ಲ ಶಬ್ದ, ಇದೆ. ಪತನ ಇದೆ. ಕಲಿಯುಗ ಅಂದರೆ ಏನು, ಪತನ. ಜನರಲ್ಲಿ ಎಲ್ಲ ಒಳ್ಳೆಯ ಗುಣಗಳ ನಾಶ ಆಗುತ್ತೆ. ನಾವು ನೋಡ್ತೀವಿ ಸಮಾಜದಲ್ಲಿ ಎಲ್ಲರಲ್ಲಿ ಲೋಭ, ಯಾರಲ್ಲಿನೂ ಒಳ್ಳೆಯ ಬಾಂಧವ್ಯ ಇರಲ್ಲ, ಸಂಬಂಧಗಳಿರಲ್ಲ. ನಮಗೆಲ್ಲ ಇದ್ರ ಬಗ್ಗೆ ಅನುಭವ ಇದೆ.
ಎಲ್ಲ ಒಳ್ಳೆಯ ಗುಣಗಳು ಏನೋ ನಷ್ಟ ಆಗ್ತಾ ಇದೆ ಪ್ರತಿ ಸಲ. ಸೊ ಇವೆಲ್ಲ ಅಜ್ಞಾನದ ಲಕ್ಷಣಗಳು. ಮೂಲ ಅಜ್ಞಾನ ಭಗವಂತನನ್ನ ಮರೆಯುವುದು. ಸೊ ಈಗ ಅರ್ಜುನನನ್ನ ಕೃಷ್ಣ ಏನ್ ಮಾಡಿದ? ಕೃಷ್ಣ ಅರ್ಜುನನಿಗೆ ಈ ತರ ಅಜ್ಞಾನದಲ್ಲಿ ಹಾಕಿದ. ಯಾಕೆ ಅರ್ಜುನನಿಗೆ ಅಜ್ಞಾನದಲ್ಲಿ ಹಾಕಿದ? ಯಾಕಂದ್ರೆ ಅವನು ಪ್ರಶ್ನೆ ಕೇಳಲಿ ಅಂತ ಹೇಳಿ. ಅರ್ಜುನನ ಮೂಲಕ ಜಗತ್ತಿಗೆ ಕೃಷ್ಣ ಏನು ಭಗವದ್ಗೀತೆಯನ್ನು ಕೊಡುವ ಇಚ್ಛೆಯಿಂದ ಈ ತರ ಕೃಷ್ಣ ವ್ಯವಸ್ಥೆ ಮಾಡ್ತಾನೆ. ಇದು ಕೃಷ್ಣನ ಕೃಪೆ. ಜಗತ್ತಿನ ಜನರ ನಮ್ಮ ಎಲ್ಲ ಬದ್ಧ ಜೀವಿಗಳ ಮೇಲೆ ಕೃಷ್ಣನ ಕೃಪೆ ಅದು. ಈ ಜ್ಞಾನವನ್ನ ಅರಿತ್ಕೋಬೇಕು. ಈಗೆಲ್ಲ ದೊಡ್ಡ ದೊಡ್ಡ ಬುದ್ಧಿಜೀವಿಗಳು, ತತ್ವಜ್ಞಾನಿಗಳು, ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತರು, ಅವರೆಲ್ಲ ಏನು ಮಾಡ್ತಾರೆ? ಈಗೆಲ್ಲ IAS ಸ್ಟಡಿ ಮಾಡ್ತಾರೆ. IAS ಸ್ಟಡಿ ಮಾಡಿ ಅವರು ಏನೋ ಬ್ಯೂರೋಕ್ರಾಟ್ಸ್ ಆಗ್ತಾರೆ. ಅವರು ಸಮಾಜಕ್ಕೆ ಏನು ಮಾಡ್ತಾರೆ? ಅವರು ನೀತಿ ನಿಯಮಗಳನ್ನು ಮಾಡ್ತಾರೆ ಅಥವಾ ಲಾ ಓದ್ತಾರೆ. ಈ ಥರ ಅವರೆಲ್ಲ ಭಗವದ್ಗೀತೆಯನ್ನು ಏನು ಮಾಡ್ಕೋಬೇಕು? ತಿಳ್ಕೋಬೇಕು. ಅದು 4ನೇ ಅಧ್ಯಾಯದ ಆರಂಭದಲ್ಲಿ ನಮಗೆ ತಿಳಿಯುತ್ತೆ. ಕೃಷ್ಣ ಅರ್ಜುನನಿಗೇನು ಹೇಳಿದ? ನಾನು ಈ ಜ್ಞಾನವನ್ನು ಸೂರ್ಯದೇವನಿಗೆ ಕೊಟ್ಟೆ. ಸೂರ್ಯದೇವ ಯಾರಿಗೆ ಕೊಟ್ಟ? ತನ್ನ ಪುತ್ರನಾದ ವೈವಸ್ವತ ಮನುಗೆ ಕೊಟ್ಟ. ಈಗ 7ನೇ ಮನ್ವಂತರ ಅಂತ ಹೇಳ್ತೀವಿ. ಜ್ಯೋತಿಷ್ ಶಾಸ್ತ್ರದಲ್ಲಿ ಈ ಎಲ್ಲ ಮನ್ವಂತರಗಳ ಬಗ್ಗೆ ವರ್ಣನೆ ಆಗಿದೆ. ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳಿರ್ತಾರೆ. ಆ 14 ಮನುಗಳಲ್ಲಿ ಈಗ 7ನೇ ಮನುವಿನ ಕಾಲ ಇದು. ಅದರ ಅರ್ಥ ಏನು? ಬ್ರಹ್ಮನ ದಿನದಲ್ಲಿ ಈಗ ಮಧ್ಯಾಹ್ನ ಆಗಿದೆ. 14 ಅಂದರೆ ಒಂದು ದಿನದಲ್ಲಿ 14 ಅಂದರೆ 7ನೇದಂದ್ರೆ ಮಧ್ಯಾಹ್ನ ಅಲ್ಲ. ಅವನಿಗೆ 50 ವರ್ಷ ಆಗಿ ಅವನ 51ನೇ ವರ್ಷದ ಮೊದಲನೇ ದಿನದ ಮಧ್ಯಾಹ್ನ ಇದೆ ಈಗ ಸಮಯ ಬ್ರಹ್ಮದೇವರ. ಬ್ರಹ್ಮಲೋಕದಲ್ಲಿ ಕಾಲ ಬೇರೆ ಆಗಿರುತ್ತೆ. ರಿಲೇಟಿವಿಟಿ ಆಫ್ ಟೈಮ್. ಇದೆಲ್ಲ ಮೊದಲು ಜ್ಞಾನ ಇತ್ತು. ಈಗಿನ ಕಾಲದಲ್ಲಿ ಐನ್ಸ್ಟೀನ್ ರಿಲೇಟಿವಿಟಿ ಆಫ್ ಟೈಮ್ ಅಂತೇಳಿ ಅವನು ಕಂಡು ಹಿಡಿದ ಅಂತ ಹೇಳ್ತಾರೆ. ಇವೆಲ್ಲ ಪಾಶ್ಚಾತ್ಯ ದೃಷ್ಟಿಕೋನ. ಎಲ್ಲ ಜನರಿಗೇನು ಈ ಪಾಶ್ಚಾತ್ಯ ದೃಷ್ಟಿಕೋನವನ್ನು ಸತ್ಯ ಅಂಥೇಳಿ ಎಲ್ಲರಿಗೇನು ಮನವರಿಕೆ ಮಾಡಿಬಿಟ್ಟಿದ್ದಾರೆ ಅವರು. ಸ್ಕೂಲು ಕಾಲೇಜ್ನಲ್ಲಿ ಅವರ ಪದ್ಧತಿಯ ಶಿಕ್ಷಣವನ್ನು ಕಲಿಸಿ ಜನರಿಗೆ. ಸೊ ವೈವಸ್ವತ ಮನುಗೆ ಯಾರು ಕೊಟ್ಟರು? ಸೂರ್ಯದೇವ ಈ ಜ್ಞಾನವನ್ನು ಕೊಟ್ಟು. ಆಮೇಲೆ ವೈವಸ್ವತ ಮನು ಯಾರಿಗೆ ಕೊಟ್ಟದ್ದು? ಇಕ್ಷ್ವಾಕು ರಾಜನಿಗೆ. ಇಕ್ಷ್ವಾಕು ರಾಜ ವಂಶದಲ್ಲೇನೆ ಭಗವಂತ ರಾಮ ಅವತಾರ ಆಗಿತ್ತು. ಹೌದಲ್ಲ? ಈ ಥರ ಅದು ಎಲ್ಲ ರಾಜ ಋಷಿಗಳಿಂದ ಈ ಜ್ಞಾನ ಬರ್ತಾ ಇತ್ತು. ನಡುವೆ ನಿಂತು ಹೋಯ್ತು, ಕಟ್ಟಾಯಿತು. ಮತ್ತೆ ಏನು? ಕೃಷ್ಣ ಅರ್ಜುನನಿಗೆ ಈ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಇದರ ಅರ್ಥ ಏನು? ಸಮಾಜದ ಮುಖಂಡರು ಈ ಜ್ಞಾನವನ್ನು ತಿಳ್ಕೋಬೇಕು ಮೊದಲು. ಯಾಕಂದರೆ ಅವರು ಜನರಿಗೆ ಮಾರ್ಗದರ್ಶನ ಮಾಡಬೇಕಾಗುತ್ತೆ. ಅದನ್ನು 3ನೇ ಅಧ್ಯಾಯದಲ್ಲೂ ವರ್ಣನೆ ಆಗುತ್ತೆ. ಯದ್ ಆಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದನುವರ್ತತೆ. ಯಾರು ಶ್ರೇಷ್ಠ ಜನರು, ಸಮಾಜದ ಮುಖಂಡರು ತಮ್ಮ ಉದಾಹರಣೆಯಿಂದ ಸ್ಥಾಪನೆ ಮಾಡಿದ ಒಂದು ಸ್ಟ್ಯಾಂಡರ್ಡ್ ಏನಿರುತ್ತಲ್ಲ ಅದನ್ನೇ ಜನರು ಏನು ಮಾಡ್ತಾರೆ? ಪಾಲನೆ ಮಾಡ್ತಾರೆ. ಈ ಥರ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದೆ. ಹೀಗೆ ಅರ್ಜುನನಿಗೆ ಅವಶ್ಯಕತೆ ಇರಲಿಲ್ಲ. ಆದರೂ ಕೃಷ್ಣ ಅರ್ಜುನನನ್ನು ಒಂದು ಯಂತ್ರವನ್ನಾಗಿ ಇಟ್ಕೊಂಡು ಈ ಜ್ಞಾನವನ್ನು ಜಗತ್ತಿಗೆ ಕೊಟ್ಟ. ಅರ್ಜುನ ವ್ಯಾಮೋಹದಲ್ಲಿ ಬಂದು, ಅಜ್ಞಾನದಲ್ಲಿ ಬಂದು ಸಿಲುಕಿ ಅವನು ಏನೆಲ್ಲ ವಾದಗಳನ್ನು ಮಾಡಿದ. ಯಾಕೆ ಅವನು ಯುದ್ಧ ಮಾಡಬಾರ್ದು ಅಂತ ಹೇಳಿ ತನ್ನ ಕರ್ತವ್ಯವನ್ನು, ಕ್ಷತ್ರಿಯನಾಗಿ ಅವನ ಕರ್ತವ್ಯವನ್ನು ಮಾಡಬಾರ್ದು ಅಂತ ಹೇಳಿ. ಈಗ ನಿಮ್ಮ ಚೈನಾ ಪಾಕಿಸ್ತಾನ್ ಬಾರ್ಡರ್ನಲ್ಲಿ ನಮ್ಮ
ನಮ್ಮ ಯೋಧರು ಇದ್ದಾರೆ ಹೌದಲ್ಲ, ಅವರು ಅವರು ಪಾಕಿಸ್ತಾನದವರು ಮತ್ತು ಚೈನಾದವ್ರೇನೋ ಆಕ್ರಮಣ ಮಾಡ್ತಾಯಿದ್ದಾರೆ. ಅವರು ಯೋಧರು ಏನು ಮಾಡಿದರು, ನಾವು ಶಾಂತಿಯಿಂದ ಇರೋಣ ಅಂಥೇಳಿ ಅನ್ಕೊಂಡು ಕೂತ್ರೆ ಏನಾಗ್ಬಿಡುತ್ತೆ, ಎಲ್ಲ ನಾವು ಈ ಥರ ಕೂತು ಏನು ಮಾಡಲಿಕ್ಕಾಗಲ್ಲ, ಚರ್ಚೆ ಮಾಡಲಿಕ್ಕಾಗುತ್ತೆ. ಈ ಥರ ಅಥವಾ ನಮ್ಮ ಸರ್ಕಾರಗಳು ತುಂಬ ದುರ್ಬಲ ಆಗಿದ್ದರೆ ಸಮಾಜದಲ್ಲಿ ಏನಾಗಿಬಿಡುತ್ತೆ, ಇದು ಅರಾಜಕತೆ ಅಂಥೇಳಿ ಒಂದು ಶಬ್ದ ಇದೆಯಲ್ಲ, ಅದು ಏನಾಗ್ಬಿಡುತ್ತೆ ಎಲ್ಲ ಕಡೆ. ಅರಾಜಕತೆ ಅಂದರೆ ಒಂಥರ ಪಶು ಥರ ಜೀವನ. ಅದು ಪಶುಗಳೇನೋ ಒಬ್ಬರ ಮೇಲೆ ಏನೋ ನಿಯಮಗಳಿರಲ್ಲ ಪಶು ಸಮಾಜದಲ್ಲಿ, ಆ ಥರ ಆಗಿಬಿಡುತ್ತೆ. ಒಬ್ಬರನ್ನೊಬ್ಬರನ್ನ ಹೊಡೆಯುವುದು. ಈಗ ಒಂದಿಷ್ಟು ತಿಂಗಳ ಹಿಂದೆ, ಒಂದು 6 ತಿಂಗಳ ಹಿಂದೆ ಏನಾಯಿತು, ಅಲ್ಲಿ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಭಕ್ತರ ಮೇಲೇನೋ ಮುಸಲ್ಮಾನರು ಏನು ಮಾಡಿದರು, ಆಕ್ರಮಣ ಮಾಡಿದರು. ಆ ಥರ ಆಗಬಾರ್ದು. ಯಾರ ಕರ್ತವ್ಯ ಅದು? ಅದು ಸರ್ಕಾರದ ಕರ್ತವ್ಯ ಅಲ್ಲ. ಅವರು ಅದನ್ನು ತಡೆ ಹಿಡಿಬೇಕು. ಹೌದು, ಸಮಾಜವನ್ನು ನಡೆಸ್ಕೊಂಡು ಹೋಗೋರೇ ಯಾರು? ಹೌದು. ಆದರೆ ಈಗಿನ ಸರ್ಕಾರಗಳೇನು, ಅವರು ತಮ್ಮ ರಾಜನೈತಿಕ ಉದ್ದೇಶಗಳನ್ನು ಪೂರ್ತಿ ಮಾಡಲಿಕ್ಕೆ ಏನಾದರೂ ಅವರೇ ಇದನ್ನು ಮಾಡ್ತಾರೆ, ಈ ಥರ ಪ್ರೋತ್ಸಾಹನೆ ಮಾಡ್ತಾರೆ. ಡಿವೈಡ್ ಆ್ಯಂಡ್ ರೂಲ್ ಸಮಾಜವನ್ನು. ಸೊ ಯಾರನ್ನು ಶಾಂತವಾಗಿ ಜೀವನ ಮಾಡಲಿಕ್ಕೆ ಬಿಡಲ್ಲ ಈಗಿನ ಕಾಲದ ಸರ್ಕಾರದವರು, ರಾಜಕಾರಣಿಗಳು. ಈ ಥರ ಪೊಲಿಟಿಕಲ್ ಉದ್ದೇಶಗಳಿರ್ತವೆ. ಸೊ ಅದಕ್ಕೋಸ್ಕರ ಕರ್ತವ್ಯ, ಬೇರೆ ಬೇರೆ ಜನರ ಕರ್ತವ್ಯಗಳು ಬೇರೆ ಬೇರೆ ಆಗಿರ್ತವೆ. ಅದಕ್ಕೆ ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಜನ್ಮದಿಂದ ಅಲ್ಲ, ಗುಣಗಳಿಂದ, ಗುಣ ಮತ್ತು ಕರ್ಮಗಳಿಂದ ಈ 4 ವರ್ಗಗಳಿರ್ಬೇಕು ಸಮಾಜದಲ್ಲಿ. ಆವಾಗ ಏನು ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಿದಾಗ ಏನಾಗುತ್ತೆ, ಶಾಂತಿ, ಸೌಹಾರ್ದತೆ, ಸಮೃದ್ಧಿ ಎಲ್ಲ ಇರುತ್ತೆ ಸಮಾಜದಲ್ಲಿ. ಈಗಿನ ಕಾಲದಲ್ಲಿ ಜಾಬ್ ಅಂಥೇಳಿ ಎಂಪ್ಲಾಯ್ಮೆಂಟ್ ಅಂಥೇಳಿ ಏನು ಮಾಡಿದರು, ಈ ವರ್ಣ ವ್ಯವಸ್ಥೆಯನ್ನು ನಾಶ ಮಾಡಿಬಿಟ್ರು. ಸಾಂಪ್ರದಾಯಿಕ ಉದ್ಯೋಗಗಳನ್ನು ನಾಶ ಮಾಡಿ ಏನು ಮಾಡೋದು, ನಾವು ಜಾಬ್ ಕೊಡ್ತಾ ಇದ್ದೀವಿ ಅಂಥೇಳಿ ಎಲ್ಲರನ್ನೂ ಸಿಟಿನಲ್ಲಿ ಹಾಕಿ ಫ್ಯಾಕ್ಟ್ರಿನಲ್ಲಿ, ಕಂಪ್ನಿನಲ್ಲಿ ಕೆಲಸ ಮಾಡಲಿಕ್ಕೆ ಏನು ಮಾಡೋದು. ಮೊದಲಿನ ಕಾಲದಲ್ಲಿ ಎಲ್ಲರೂ ತಮ್ಮ ಕೆಲಸಗಳನ್ನು, ಕರ್ತವ್ಯಗಳನ್ನು ಮಾಡ್ತಾರೆ. ಇದರಿಂದ ಸಮಾಜದಲ್ಲಿ ಏನಿತ್ತು, ಒಂಥರ ಕೋಆಪರೇಷನ್ ಇತ್ತು, ಎಲ್ಲ ಅವಶ್ಯಕತೆಗಳ ಪೂರೈಕೆ ಆಗ್ತಾಯಿತ್ತು. ಈಗ ನೋಡಿ, ಇದು ಕುರಿ ಮತ್ತು ಮೇಕೆ ಇರುತ್ತಲ್ಲ, ಕುರಿ ಮತ್ತು ಮೇಕೆಯ ಅದೇನು ಕೂದಲದಿಂದ ಏನಂತಾರೆ, ಊಲ್ ಅಂತೀವಲ್ಲ ನಾವು, ಅದರಿಂದ ಏನು ಮಾಡ್ತಿದ್ರು, ಬ್ಲಾಂಕೆಟ್ ಮಾಡ್ತಾಯಿದ್ರು. ಹೌದಲ್ಲ, ಅದು ತುಂಬ ಶುದ್ಧವಾಗಿರುತ್ತೆ. ಅದು ನಾವು ಅದನ್ನು ಪೂಜೆಗಳಲ್ಲಿನೂ ಉಪಯೋಗ ಮಾಡ್ಬೋದು. ಅದು ಯಾವಾಗಲೂ ಕಂಟ್ಯಾಮಿನೇಟ್ ಆಗಲ್ಲ, ಅಶುದ್ಧ ಆಗಲ್ಲ ಅದು. ಮತ್ತು ನಾವು ದೈಹಿಕವಾಗಿ ನೋಡಿದ್ರೂ ಬಾಹ್ಯ ಅದು ತುಂಬ ನಮಗೆ ಶೀತದಿಂದ ನಮಗೆ ರಕ್ಷಣೆ ಮಾಡ್ತಾಯಿತ್ತು. ಹೌದಲ್ಲ, ಈಗ ಪೆಟ್ರೋಕೆಮಿಕಲ್ಸಿಂದ ಇವೆಲ್ಲ ಬಟ್ಟೆಗಳನ್ನು ಮಾಡ್ತಾರೆ, ಅಥವಾ ಬ್ಲ್ಯಾಂಕೆಟ್ಸ್ ಮಾಡ್ತಾರೆ. ಪೆಟ್ರೋಕೆಮಿಕಲ್ಸ್, ಪೆಟ್ರೋಲಿಯಂದಿಂದ ಏನು ರಾಸಾಯನಿಕ ವಸ್ತುಗಳನ್ನು, ಅದಕ್ಕಾಗಿ ಎಷ್ಟೆಲ್ಲ ಪೆಟ್ರೋಕೆಮಿಕಲ್ಸ್ ಏನು ಮಾಡೋದು, ಬೋರ್ ಹಾಕಿ ತೆಗೆದು ಏನು ಅದನ್ನು ಒಂದು ಗಲ್ಫ್ ಕಂಟ್ರಿಯಿಂದ ಟ್ರಾನ್ಸ್ಪೋರ್ಟ್ ಮಾಡಿ ಅದಕ್ಕೆಲ್ಲ ಯುದ್ಧ ಮಾಡೋದು, ಏನೇನೆಲ್ಲ ಮಾಡ್ತಾರೆ. ಇದೆಲ್ಲ ಉಗ್ರ ಕರ್ಮಗಳು. ಇವೆಲ್ಲ ಅಜ್ಞಾನದ ಲಕ್ಷಣಗಳಿವೆ. ಹೀಗೆ ಸಮಾಜದಲ್ಲಿ ಸೌಹಾರ್ದತೆ ಇತ್ತು, ಜನರು ಒಬ್ಬರನ್ನೊಬ್ಬರನ್ನು ಕೋಆಪರೇಷನ್ ಮಾಡಿ ಸಮಾಜ ನಡೆಸ್ಕೊಂಡು ಹೋಗ್ತಾಯಿದ್ರು. ಅದರಿಂದ ಇವೆಲ್ಲ
ಭೌತಿಕ ಸುಖ ಬೇಕಂದ್ರೂ ಇದೆಲ್ಲ ಜ್ಞಾನ ಬೇಕು. ಅಜ್ಞಾನದಿಂದ ಎಲ್ಲ ಏನಾಗುತ್ತೆ, ಬರೀ ನಾಶ ಆಗುತ್ತೆ. ಈಗ ಅರ್ಜುನನಿಗೆ ಏನು ಈ ಜ್ಞಾನವನ್ನು ಕೃಷ್ಣ ಕೊಟ್ಟ. ಆದರೆ ಅರ್ಜುನ ವಾದ ಮಾಡುವಾಗ ಏನು ಮಾಡ್ತಾ ಇದ್ದಾನೆ, ಅವನು ತೋರಿಸ್ಕೊಡ್ತಾ ಇದ್ದಾನೆ, ನನ್ನಲ್ಲಿ ಜ್ಞಾನ ಇದೆ. ಆ ವಾದ ಮಾಡುವಾಗ ಬೇರೆ ಬೇರೆ ಕಾರಣ ಕೊಡುವಾಗ ನಾನು ಯಾಕೆ ಯುದ್ಧ ಮಾಡಬಾರ್ದು ಅಂತ ಹೇಳಿ ಆ ಕಾರಣಗಳನ್ನು ನೋಡಿದರೆ ನಾವು ಬಾಹ್ಯ ದೃಷ್ಟಿಕೋನದಿಂದ ಅರ್ಜುನನ್ ತುಂಬಾ ತಿಳ್ಕೊಂಡಿದ್ದಾನೆ ಅನಿಸುತ್ತೆ. ಆದರೆ ಅದು ಏನೋ ಬರೀ ಒಂದು ತೋರಿಕೆ ಅಂತ ಹೇಳಿ. ಒಂದು ಶ್ಲೋಕ ಇದೆ ಅಲ್ಲಿ, ನಿಮಗೆ ಒಂದಿಷ್ಟು ಜನರಿಗೆ ಗೊತ್ತಿರ್ಬೋದು ಈ ಶ್ಲೋಕ, ಪ್ರಯತ್ನ ಮಾಡಿ ಹೇಳಲಿಕ್ಕೆ. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ನ ಚ ಶ್ರೇಯೋನು ಪಶ್ಯಾಮಿ. पहले अध्याय का 31वां श्लोक 31 फर्स्ट चैप्टर 31. न च श्रेयोनु पश्यामि हत्वा स्वजनमाहवे न कांक्षे विजयं कृष्ण न च राज्यं सुखानि च. ಈ ಶ್ಲೋಕದಲ್ಲಿ ಅರ್ಜುನ ಏನು ಹೇಳ್ತಾ ಇದ್ದಾನೆ ಕೃಷ್ಣನಿಗೆ, ಈ ಯುದ್ಧದಿಂದ ನಮ್ಮ ಸ್ವಜನರನ್ನ, ನಮ್ಮ ಬಂಧು ಬಾಂಧವರನ್ನ ಕೊಂದು ಅಥವಾ ಈ ಯುದ್ಧವನ್ನು ಮಾಡೋದರಿಂದ ಏನು, ಅವರನ್ನು ಕೊಲ್ಲೋದರಿಂದ ಅಥವಾ ಯುದ್ಧ ಮಾಡೋದರಿಂದ ಯಾವುದೇ ಶ್ರೇಯ ಆಗಲ್ಲ ನಮಗೆ ಅಂಥೇಳಿ. ನಚ ಶ್ರೇಯೋನು ಪಶ್ಯಾಮಿ, ನಾನು ಏನು ಯಾವುದೇ ಶ್ರೇಯವನ್ನು ನೋಡ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಈ ಯುದ್ಧದಲ್ಲಿ ಅಂಥೇಳಿ ಈ ಥರ ಅವನು ಏನು ಮಾಡ್ತಾ ಇದ್ದಾನೆ, ವಾದ ಮಾಡ್ತಾ ಇದ್ದಾನೆ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖ. ಅದಕ್ಕೋಸ್ಕರ ನನಗೆ ಈ ವಿಜಯ ಬೇಡ, ಈ ಯುದ್ಧದಲ್ಲಿ ಜಯ ಬೇಡ, ನನಗೆ ರಾಜ್ಯ ಸುಖನೂ ಬೇಡ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಒಂದು ಏನು ವಿಶೇಷತೆ ಅಂದರೆ, ಯಾವುದೇ ನಿರ್ಧಾರ ಅಥವಾ ನಿರ್ಣಯವನ್ನು ಮಾಡೋಕ್ಕಿಂತ ಮುಂಚೆ ನಾವು ಈ ಥರ ಶಾಸ್ತ್ರದ ಆಧಾರದ ಮೇಲೆ, ವೇದಶಾಸ್ತ್ರಗಳ ಆಧಾರದ ಮೇಲೆ ಚರ್ಚೆ ಆಗಬೇಕು. ಅದು ತುಂಬ ಮಹತ್ವಪೂರ್ಣ. ವೇದಶಾಸ್ತ್ರಗಳ ಆಧಾರದ ಮೇಲೆ ಯಾಕೆ, ಜ್ಞಾನ ಅಂದರೆ ಎಲ್ಲ ವೇದಶಾಸ್ತ್ರಗಳಿದೆ. ಅಂತಿಮವಾಗಿ ಜ್ಞಾನ ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಂಶೋಧನೆ ಮಾಡಿ ಜ್ಞಾನವನ್ನು ನಾವು ಕಾಣ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲಿ ಏನು ಸೈಂಟಿಫಿಕ್, ಎಲ್ಲದಕ್ಕೂ ಸೈನ್ಸ್ 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 ಅಂತೇಳಿ ಅನ್ಕೋತಾರೆ. ಸೈನ್ಸ್ ಏನದು, 4 ದೋಷಗಳನ್ನು ಉಳ್ಳ ಜನರಿಂದನೇ ಬಂದಿದ್ದ ಅದು. ನಮ್ಮೆಲ್ಲರಲ್ಲಿನೂ 4 ದೋಷಗಳಿದೆ. ನಮ್ಮ ಇಂದ್ರಿಯಗಳು ಏನೂ ಪರಿಪೂರ್ಣ ಇಲ್ಲ. ನಮ್ಮಲ್ಲಿ ಯಂತ್ರಗಳಿರ್ಬೋದು, ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್, ಅದು ಅವು ನಮ್ಮನ್ನು ನೋಡುವ ಅಥವಾ ಅನುಭವ ಮಾಡುವ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಬೋದು, ಆದರೆ ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ನಾನು ನೋಡಿದ್ದೇ ಎಲ್ಲ ಪರಿಪೂರ್ಣ ಅಂತ ಹೇಳಲಿಕ್ಕೆ ಸಾಧ್ಯನಾ ನಮಗೆ? ಸೊ ಈ ಥರ ಎಲ್ಲ ದೋಷಗಳಿದೆ ನಮ್ಮಲ್ಲಿ. ಆ ವಿಜ್ಞಾನಿಗಳಲ್ಲೇನೂ ಈ ಥರ ದೋಷ ಇರುತ್ತೆ ಅಷ್ಟೇ. ಕೊನೆಗೆ ಏನು, ಜ್ಞಾನವನ್ನು ಕೃಷ್ಣ ಭಗವಂತನೇ ಪ್ರಕಾಶ ಮಾಡಿತ್ತು. ಈ ವೇದಶಾಸ್ತ್ರಗಳು ಏನು
ಎಲ್ಲ ಋಷಿ ಮುನಿಗಳಲ್ಲಿ ವೇದವ್ಯಾಸ, ನಾರದ, ಅಸಿತ, ದೇವಲ ಇವರೆಲ್ಲ ಋಷಿ ಮುನಿಗಳು ಅವರ ಹೃದಯದಲ್ಲಿ ಭಗವಂತ ಪ್ರಕಾಶಿಸಿದ ಜ್ಞಾನ ಇದು, ರಿವೀಲ್ಡ್ ನಾಲೆಜ್ ಅಂತ ಹೇಳ್ತೀವಿ. ವೇದ ದ್ರಷ್ಟ ಅಂಥೇಳಿ ಒಂದು ಏನು ಇದೆ, ಒಂದು ವಿಚಾರ ಇದೆ ನಮ್ಮ ವೈದಿಕ ವಾಂಗ್ಮಯದಲ್ಲಿ, ವೈದಿಕ ಸಂಸ್ಕೃತಿಯಲ್ಲಿ. ವೇದ ದ್ರಷ್ಟಾರರು ಯಾರವರು? ವೇದ ದ್ರಷ್ಟಾರರು ಋಷಿ ಮುನಿಗಳು ವೇದ ಮಂತ್ರಗಳನ್ನು ಕಂಡ್ಕೊಂಡ್ರು. ಅವರು ವೇದ ಮಂತ್ರಗಳೇನು ಶಾಶ್ವತವಾಗಿರ್ತಾವೆ, ಅವರಿಗೆ ವೇದ ದ್ರಷ್ಟಾರರು ಅಂತ ಹೇಳ್ತಾರೆ. ವೇದವನ್ನು ವೇದಕರ್ತ ಯಾರೂ ಇಲ್ಲ, ಕರ್ತೃ ಯಾರೂ ಇಲ್ಲ ವೇದಗಳಿಗೆ. ಅಂದರೆ ಭಗವಂತನಿಂದನೇ ಬಂದಿದ್ದದು. ಒಂದೊಂದು ಸಲ ಒಂದಿಷ್ಟು ವೈದಿಕ ಅನುಯಾಯಿಗಳು ಏನು ವಾದ ಮಾಡ್ತಾರೆ, ಭಗವಂತನೂ ವೇದಗಳನ್ನು ಸೃಷ್ಟಿ ಮಾಡಿಲ್ಲ, ವೇದಗಳು ಶಾಶ್ವತ ಅಂತೇಳಿ. ಅದು ಸತ್ಯ, ತಪ್ಪೇನಿಲ್ಲ. ವೇದಗಳು ಶಾಶ್ವತನೂ ಮತ್ತು ಒಂದೇ ಸಮಯದಲ್ಲೇನು ವೇದಗಳು ಶಾಶ್ವತನೂ ಮತ್ತು ಅದು ಭಗವಂತನಿಂದನೂ ಬರುತ್ತದು. ಆದರೆ ಯಾವಾಗ ಭಗವಂತನಿಂದ ಬಂದಿದ್ದು ಅಂಥೇಳಿ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವೇದಗಳೇನು ಶಾಶ್ವತ ಅಂತ. ಅದಕ್ಕೆ ಏನು ಹೇಳ್ತಾರೆ, ವೇದದ ಕರ್ತೃ ಯಾರೂ ಇಲ್ಲ ಅಂತ ಹೇಳ್ತಾರೆ ಒಂದಿಷ್ಟು. ವೇದ ದ್ರಷ್ಟಾರರಿದ್ದಾರೆ, ಅಂದರೆ ವೇದ ಮಂತ್ರಗಳನ್ನು ಕಂಡುಕೊಂಡವರು. ಧ್ಯಾನದಲ್ಲಿ ಅವರೇನೋ ಕಂಡುಕೊಂಡ್ರು. ಎನಿವೆ, ಕೊನೆಗೆ ಎಲ್ಲ ಜ್ಞಾನ ಎಲ್ಲಿಂದ ಬರುತ್ತೆ? ಭಗವಂತನಿಂದ. ಭಗವಂತ ಕೊಟ್ಟಾಗನೇ ನಮ್ಮಲ್ಲಿ ಜ್ಞಾನ ಮೂಡೋದು. ಇದು ವೈಜ್ಞಾನಿಕ ಕ್ಷೇತ್ರದಲ್ಲಿನೂ ಇದು ಸತ್ಯ. ಈಗ ಅದು ಗೊತ್ತಲ್ಲ ನಿಮಗೆ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಹೇಳಿ. ಆರ್ಕಿಮಿಡಿಸ್ ಗೊತ್ತಾ ನಿಮಗೆ? ಗ್ರೀಸ್ ದೇಶದಲ್ಲಿ ಒಬ್ಬ ವಿಜ್ಞಾನಿ ಇದ್ದ. ಅವನಿಗೇನು ಅದೇನೋ ಕಥೆ ಇದೆಯಲ್ಲ, ನನಗೆ ಸ್ವಲ್ಪ ಪೂರ್ಣ ಮರ್ತುಬಿಟ್ಟಿದೆ. ಸಿಂಹಾಸನ ಅಥವಾ ಕಿರೀಟ? ಅವನು ಕಂಡು ಹೇಗೆ ಕಂಡು ಹಿಡ್ದ? ಅವನು ಸಂಶೋಧನೆ ಮಾಡಿ ಕಂಡು ಹಿಡಿಲಿಲ್ಲ. ಅವನು ಸ್ನಾನ ಮಾಡ್ತಾ ಇದ್ದ ಟಬ್ನಲ್ಲಿ. ಅವನು ಸಡನ್ನಾಗಿ ಅವನಿಗೇನು ಬಂತು, ಅದು ಮೂಡಿತು, ಅದು ತಿಳಿತು ಅವನಿಗೆ ಅಂಥೇಳಿ ಅವನು ಹಾಗೆ ನೆಕೆಡ್ ಓಡಿ ಹೋದ್ನಂತೆ. ಅವನು ಬತ್ತಲ್ಲೇ ಓಡಿ ಹೋಗ್ಬಿಟ್ನಂತ ಅವನು. ಹೀಗೆ ವೈಜ್ಞಾನಿಕ ಕ್ಷೇತ್ರಗಳಲ್ಲಿನೂ ಎಷ್ಟೇ, ಈ ನೀಲ್ಸ್ ಬೋರ್ ಅಂತ ಹೇಳಿ ಗೊತ್ತಲ್ಲ, ನೀಲ್ಸ್ ಬೋರ್ ಅಂತ ಗೊತ್ತಾ? ವಿಜ್ಞಾನಿ. ಅವನೇನು ಕಂಡು ಹಿಡ್ದ? ಅವನು ಅಟಾಮಿಕ್ ಸ್ಟ್ರಕ್ಚರ್ ಅಲ್ಲ, ಅಥವಾ ಏನು ಕಂಡು ಹಿಡ್ದ? ಅವನಿಗೂ ಅದು ಏನು ಅವನ ಕನಸಿನಲ್ಲಿ ಮೂಡ್ದಂಥದ್ದು. ಮತ್ತು ಇನ್ನೊಂದಿದೆ, ಗಾಸ್ ಥೇರಮ್ ಅಂತ ಹೇಳಿದೆ. ಗಾಸ್ ಅಂಥೇಳಿ ಇನ್ನೊಬ್ಬ ವಿಜ್ಞಾನಿ. ಅದು ಅವನಿಗೆ ಕನಸಿನಲ್ಲಿ ಮೂಡುತ್ತಂತೆ. ಹೀಗೆ ವೈಜ್ಞಾನಿಕ ಕ್ಷೇತ್ರದಲ್ಲಿನೂ ಎಲ್ಲ ಸಂಶೋಧನೆಯಿಂದ ನಾವು ನಿರ್ಮಿತ ಇಲ್ಲ, ಅದು ಭಗವಂತನೇ ಮೂಡಿಸಿದ್ದು ಅವರ ಹೃದಯದಲ್ಲಿ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೌವನಂ ಚ ವೇದೇಶ ಸರ್ವೇರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚ. ನಾನು ಎಲ್ಲರ ಹೃದಯದಲ್ಲಿ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಎಲ್ಲರ ಹೃದಯದಲ್ಲಿ ನಾನೇನು ಪರಮಾತ್ಮನಾಗಿದ್ದೀನಿ. ನನ್ನಿಂದ ಏನು ಜ್ಞಾನ ಮತ್ತು ಏನಂತಾರೆ, ಫರ್ಗೆಟ್ಫುಲ್ನೆಸ್, ಸ್ಮೃತಿ ಮತ್ತು ವಿಸ್ಮೃತಿ ಮತ್ತು ಜ್ಞಾನ, ಮೂರು ನನ್ನಿಂದ ಬರುತ್ತಂತ. ಜ್ಞಾನ, ಸ್ಮೃತಿ ಅಂದರೆ ನೆನಪು ನಮಗೆ ನೆನಪಾಗತ್ತಲ್ಲ. ಮತ್ತು ಮರೆಯುವುದು ಎಲ್ಲಿಂದ? ಯಾರು ಮರೆಸ್ತಾರೆ ನಮಗೆ? ಕೃಷ್ಣನೇ ಮರೆಸೋದು, ಭಗವಂತ ಪರಮಾತ್ಮನೇ. ಈಗೆಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಸ್ಕೂಲ್ ಎಕ್ಸಾಮ್ ಹಾಲ್ನಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಎಲ್ಲ ಮರ್ತು ಬಿಡ್ತಾರೆ. ಕೊನೆಗೆ ಯಾರು ಮರೆಸ್ತಾರೆ ಅದನ್ನು?
ಕೃಷ್ಣನೇ ಮರೆಸ್ತ. ಯಾವಾಗ ಓದಿದ್ದು ಸಡನ್ನಾಗಿ ನೆನಪು ಬಂದ್ಬಿಡತ್ತೆ. ಅದನ್ನು ನೆನಪು ಮಾಡೋರು ಯಾರು? ಕೃಷ್ಣನೇ. ಅದಕ್ಕೋಸ್ಕರ ಬರೀ ನಮ್ಮ ಪರಿಶ್ರಮ ಅಷ್ಟೇ ಏನೋ ನಮಗೆ ಫಲ ಕೊಡಲ್ಲ. ಭಗವಂತನ ಕೃಪೆನೂ ಬೇಕು. ನಮ್ಮ ವೈದಿಕ ಸಂಸ್ಕೃತಿಗಳಲ್ಲಿನೂ ಒಂದು ವರ್ಗ ಇತ್ತು. ಒಂದಿಷ್ಟು ದಾರ್ಶನಿಕರಿದ್ದರು, ಕರ್ಮ ಮೀಮಾಂಸಕರು ಅಂತ ಹೇಳಿ, ಕರ್ಮವಾದಿಗಳಂತ ಹೇಳ್ತಾರೆ. ಅವರು ಏನು ವಾದ ಮಾಡ್ತಾಯಿದ್ರು? ಬರೀ ನಮ್ಮ ಪರಿಶ್ರಮ, ನಮ್ಮ ಕರ್ತವ್ಯಗಳನ್ನೇ, ನಮ್ಮ ಧರ್ಮವನ್ನು ಪಾಲನೆ ಮಾಡೋದರಿಂದನೇ ನಮಗೆ ಫಲ ಸಿಗುತ್ತಂಥೇಳಿ ವಾದ ಮಾಡ್ತಾಯಿದ್ರು. ಆದರೆ ಹಾಗಿಲ್ಲ. ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ? ನನ್ನಿಂದ ಬರುತ್ತೆ ಅಂತ. ನನ್ನಿಂದ ಜ್ಞಾನ ಬರುತ್ತೆ, ನನ್ನಿಂದ ಮರೆವು ಬರುತ್ತೆ, ನನ್ನಿಂದ ನೆನಪು ಬರುತ್ತೆ, ಸ್ಮರಣೆ ವಿಸ್ಮರಣೆ ಎಲ್ಲ ನನ್ನಿಂದ ಬರುತ್ತೆ. ಸೊ ಎಲ್ಲ ಜ್ಞಾನ ಕೊನೆಗೆ ಯಾರಿಂದ ಬರುತ್ತೆ? ಭಗವಂತನಿಂದ ಬರುತ್ತೆ. ಆ ಭಗವಂತನೇ ಇಲ್ಲಿ, ಕೃಷ್ಣನೇ ಇಲ್ಲಿ ಭಗವದ್ಗೀತೆಯನ್ನು ಹೇಳ್ಕೊಟ್ಟಿದ್ದಾನೆ. ಸೊ ಹೀಗೆ ವೇದಶಾಸ್ತ್ರ ಆಧಾರದ ಮೇಲೆ, ಭಗವಂತನ ಕೊಟ್ಟದ ಆಧಾರದ ಮೇಲೆ ನಾವು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಬೇಕು. ಆದರೆ ಈಗಿನ ರಾಜಕಾರಣಿಗಳಿಗೆ, ಸಮಾಜ ಮುಖಂಡರಿಗೆ ಇದ್ರ ಬಗ್ಗೆ ಜ್ಞಾನ, ಅದಕ್ಕೋಸ್ಕರ ಅಜ್ಞಾನದಿಂದ ಎಲ್ಲ ಸಮಸ್ಯೆಗಳು, ಕಷ್ಟಗಳು, ದುಃಖಗಳು, ಅಧ್ಯಾತ್ಮ, ಮುಕ್ತಿ, ಮೋಕ್ಷ ಅಂತೂ ಅವ್ರಿಗೇನು ಗೊತ್ತಿಲ್ಲ. ಇಲ್ಲಿ ಶ್ರೇಯ ಶಬ್ದ ಏನಿದೆ ತುಂಬ ಮಹತ್ವಪೂರ್ಣವಾದ. ನಚ ಶ್ರೇಯೋನು, ನಾನು ಯಾವುದೇ ಶ್ರೇಯಸ್ಕರವನ್ನು ಇಲ್ಲಿ ನೋಡ್ತಾ ಇಲ್ಲ ಅಂತ. ಶ್ರೇಯ ಪ್ರಭುಪಾದರು ವರ್ಣನೆ ಮಾಡ್ತಾರೆ ಅವರ ಇದರ ಪ್ರವಚನದಲ್ಲಿ. ಭಗವದ್ಗೀತೆಯ ಆಲ್ಮೋಸ್ಟ್ ಭಗವದ್ಗೀತೆ ಮೇಲೆ 600 ಪ್ರವಚನಗಳನ್ನು, ಸುಮಾರು 600 ಪ್ರವಚನಗಳನ್ನು ಕೊಟ್ಟಿದ್ದಾರೆ ಪ್ರಭುಪಾದರು. 600-700 ಪ್ರವಚನಗಳು ಆಂಗ್ಲ ಭಾಷೆಯಲ್ಲಿದೆ, ಸ್ವಲ್ಪ ಹಿಂದಿಯಲ್ಲಿದೆ. ಕರ್ನಾಟಕ ಬರಲಿಲ್ಲ ಪ್ರಭುಪಾದರು. ಆದರೆ ಅವರ ಆಂದೋಲನ ಬಂದಿದೆ ನಿಮ್ಮ ಚಿಕ್ಕಮಗಳೂರಿನಲ್ಲೂ. ಶ್ರೇಯ ಅಂದರೆ 2 ಶಬ್ದಗಳಿದೆ ಸಂಸ್ಕೃತದಲ್ಲಿ, ಪ್ರೇಯ ಮತ್ತು ಶ್ರೇಯ. ಕನ್ನಡದಲ್ಲಿನೂ ಇರ್ಬೋದು, ಅದು ಪ್ರೇಯಸ್ ಅಂತ ಹೇಳಿ ಇರ್ಬೋದು. ಪ್ರೇಯ ಅಂದರೆ ಏನು? ನಮಗೆ ಇಮ್ಮಿಡಿಯೇಟ್ ಆಗಿ, ಈಗ ಶೀಘ್ರವಾಗಿ ಏನು ನಮಗೆ ರುಚಿ ಕೊಡುತ್ತಲ್ಲ, ಏನು ಹಿತ ಕೊಡುತ್ತಲ್ಲ, ಅದಕ್ಕೆ ಪ್ರೇಯ ಅಂತ ಹೇಳ್ತಾರೆ. ಶ್ರೇಯ ಅಂದ್ರೆ ಏನು? ಅಂತಿಮವಾಗಿ, ಕೊನೆಯದಾಗಿ ನಮಗೇನು ಹಿತ ಆಗುತ್ತೆ, ಏನು ಬೆನಿಫಿಟ್ ಆಗುತ್ತಲ್ಲ, ಅದಕ್ಕೆ ಶ್ರೇಯ ಅಂತ ಹೇಳ್ತಾರೆ. ಈಗ ಒಂದು ಉದಾಹರಣೆ ಪ್ರಭುಪಾದರು ಕೊಡ್ತಾ ಇದ್ರು. ಮಕ್ಕಳು ಏನು, ಅವ್ರಿಗೆ ಸ್ಕೂಲ್ಗೆ ಹೋಗೋ ಇಚ್ಛೆ ಇರಲ್ಲ, ಬರೀ ಆಟ ಆಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿ ಕುಣಿದಾಡಿ ಏನೋ ಅವರಿಗೆ ಅದರಲ್ಲಿ ಏನೋ ಆನಂದ ಸಿಗುತ್ತೆ. ಅಥವಾ ಈಗಿನ ಕಾಲದ ಮಕ್ಕಳು ಮೊಬೈಲ್ನಲ್ಲಿ ಆನಂದ, ಕಾರ್ಟೂನ್ ನೋಡಿ ಕಾರ್ಟೂನಲ್ಲಿ ಆನಂದ ಪಡ್ತಾ ಇರ್ಬೋದು ಅವರು, ಹೌದಲ್ಲ? ಅದಕ್ಕೆ ಅದು ಪ್ರೇಯ ಅದು. ಆದರೆ ತಂದೆ ತಾಯಿಗಳು ಏನಂತಾರೆ? ನೀನು ವಿದ್ಯಾಭ್ಯಾಸ ಮಾಡು, ನೀನು ಸ್ಕೂಲ್ಗೆ ಹೋಗು, ಸ್ಟಡಿ ಮಾಡು, ಅದರಿಂದ ನಿನಗೆ ಏನಾಗುತ್ತೆ? ಶ್ರೇಯಸ್ ಆಗುತ್ತೆ ಅಂತ. ಕೊನೆಯದಾಗಿ ಏನಾಗುತ್ತೆ? ಅದು ಆ್ಯಕ್ಚುಲಿ ಅದು ಒಂದು ಭ್ರಮೆ. ಅದು ಸ್ಕೂಲ್ಗೆ ಹೋಗಿ ವಿದ್ಯಾಭ್ಯಾಸ, ಅದು ವಿದ್ಯೆ ಅನ್ನೋದು ಶಬ್ದ, ಅದು ನಮ್ಮ ದುರುಪಯೋಗ ಮಾಡಿದ್ದಾರೆ ಅದನ್ನು. ವಿದ್ಯಾಭ್ಯಾಸ, ವಿದ್ಯಾಲಯ, ವಿದ್ಯಾರ್ಥಿ. ವಿದ್ಯಾ ಶಬ್ದ ವೇದದಿಂದ ಬರುತ್ತೆ. ವೇದಕ್ಕೆ ಸಂಬಂಧಪಟ್ಟಿರುತ್ತೆ. ಸ್ಕೂಲಿಗೆ ಹೋಗಿನೂ ಅದು ಕೊನೆಗೆ ಅವರೇನೋ ಪ್ರೇಯಗೋಸ್ಕರ ಸ್ಕೂಲಿಗೆ ಎದಕ್ಕೆ ಹೋಗ್ತಾರೆ? ನನಗೆ ಸಂಬಳ ಸಿಗಬೇಕು, ಸಂಬಳ ಸಿಗಬೇಕು. ಸಂಬಳದಿಂದ ಏನು ಮಾಡ್ತಾರೆ? ಬರೀ ಇದೇ ಪ್ರೇಯದಲ್ಲೇ ತೊಡಗಿರ್ತಾರೆ ಜನರು. ಸ್ವಲ್ಪ ಕ್ಷಣಿಕ ಸುಖಕ್ಕಾಗಿ ಸುಖದಲ್ಲಿ ತೊಡಗಿರ್ತಾರೆ. ಅದಕ್ಕೋಸ್ಕರ ವೈದಿಕ ಸಂಸ್ಕೃತಿಯಲ್ಲಿ, ವೈದಿಕ ಸಮಾಜ, ವೈದಿಕ ಜೀವನದಲ್ಲಿ, ಜೀವನ ಶೈಲಿಯಲ್ಲಿ ಶ್ರೇಯಸ್ ಅಂದರೆ ಏನು? ಮೋಕ್ಷ ಅಂತಿದ್ರು. ಅದು 4 ಪುರುಷಾರ್ಥಗಳಿದ್ದಲ್ಲ, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತೇಳಿ. ಮೋಕ್ಷಕ್ಕೆ ಶ್ರೇಯ ಅಂತಾರೆ ಅವರು. ಅದು ಶ್ರೇಯ. ಈಗಿನ ಕಾಲ ಜನರಿಗೆ ಶ್ರೇಯ ಅನ್ನೋದ್ರ ಬಗ್ಗೆ ಏನೂ ಜ್ಞಾನ ಇಲ್ಲ. ಇಲ್ಲಿ ಅರ್ಜುನ, ನಾನು
ಸಾಮಾನ್ಯವಾಗಿ ಶ್ರೇಯಸ್ ಸಾಮಾನ್ಯ ಅದು ಅರ್ಥನೂ ಇದೆ ಇಲ್ಲೇ ಇದೆ. ನಾವು ಆಳವಾಗಿ ನೋಡಿದರೆ ಇಲ್ಲಿ ಯಾವುದೇ ಶ್ರೇಯನೂ ಇಲ್ಲ ಅಂಥೇಳಿ. ಇದು ಮೋಕ್ಷಕ್ಕೆ ಏನು ಅನುಗುಣವಾಗಿಲ್ಲ ಅಂಥೇಳಿ. ಈ ಯುದ್ಧ ಮಾಡೋದು, ಸ್ವಜನರನ್ನು ಕೊಂದು ಹಾಕೋದು ಅಂಥೇಳಿ ಅರ್ಜುನ ಏನು ಮಾಡ್ತಾ ಇದ್ದಾನೆ, ವಾದ ಮಾಡ್ತಾ ಇದ್ದಾನೆ. ಭಾವಾರ್ಥದಲ್ಲಿ ಪ್ರಭುಪಾದರು ಏನು ವರ್ಣನೆ ಮಾಡ್ತಾರೆ, ಅರ್ಜುನನಿಗೆ ಶ್ರೇಯಸ್ ಬಗ್ಗೆ ಅವನು ಮಾತಾಡ್ತಾ ಇದ್ದಾನೆ, ಆದರೆ ಅವನಿಗೆ ಪ್ರೇಯದ ಬಗ್ಗೆನೇ ಗೊತ್ತಿಲ್ಲ, ಪ್ರೇಯಸ್ ಬಗ್ಗೆನೂ ಗೊತ್ತಿಲ್ಲ, ಶ್ರೇಯಸ್ ಅಂತೂ ಗೊತ್ತಿಲ್ಲ. ನಾನು ಹೇಳಿದೆ ಮೋಕ್ಷ ಏನು ಒಂದು ಥರ ಒಂದು ಹಂತ, ಇದು ವೈದಿಕ ಸಂಸ್ಕೃತಿಯಲ್ಲಿ ಅದು ಶ್ರೇಯಸ್ ಅಂತ ಹೇಳಿ. ಇನ್ನೂ ಮುಂದುವರೆದರೆ ನಾನು ಹೇಳಿದ್ನಲ್ಲ, ನಮ್ಮ ಜೀವನದ ಉದ್ದೇಶ ಏನು, ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪನೆ ಮಾಡೋದು. ಅದಕ್ಕೋಸ್ಕರ ಈ ಭಕ್ತಿ ಯೋಗ, ಭಕ್ತಿ ಸೇವೆ ಅಥವಾ ಎಲ್ಲ ಯೋಗಗಳ ಉದ್ದೇಶ ಏನು, ಯೋಗ ಅಂದರೆ ಯುಜ್ ಅಂದರೆ ಯುಜ್ ಶಬ್ದ, ಧಾತು ಶಬ್ದದ ಅರ್ಥ ಏನು, ಕನೆಕ್ಟ್ ಮಾಡೋದು, ನಮ್ಮನ್ನು ಕೂಡಿಸೋದು, ಭಗವಂತನ ಜೊತೆ ನಮ್ಮನ್ನು ಕೂಡಿಸೋದು, ಸಂಬಂಧವನ್ನು ಸ್ಥಾಪನೆ ಮಾಡೋದು. ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಬರೀ ವ್ಯಾಯಾಮ ಮಾಡೋದು ಯೋಗ ಅಲ್ಲ. ಈಗಿನ ನಮ್ಮ ಎಲ್ಲ ಬಾಬಾಗಳು, ಸದ್ಗುರುಗಳು ಎಲ್ಲ ಯೋಗವನ್ನು ಕಲಿಸಿ, ವ್ಯಾಯಾಮ ಕಲಿಸಿ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಅದು ಈಗ. ಅದರಿಂದ ತುಂಬ ದುಡ್ಡು ಮಾಡ್ಕೊಂಡಿದ್ದಾರೆ ಎಲ್ಲರೂ. ಅದರಿಂದ ಸ್ವಲ್ಪ ಏನೋ ಸಮಾಜ ಸೇವೆ ಮಾಡಿ ತೋರಿಸಿ, ನಾನು ದೊಡ್ಡ ದೇವರು ಅಂಥೇಳಿ ತೋರಿಸ್ಕೊಡೋದು. ಈ ಥರ ಯೋಗ ಅಂದರೆ ಏನು, ಕೊನೆಗೆ ಏನು, ಭಗವಂತನ ಜೊತೆ ನಮ್ಮ ಸಂಬಂಧವನ್ನು, ಬೇರೆ ಬೇರೆ ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ ಮತ್ತು ಭಕ್ತಿ ಯೋಗ, ಕೊನೆಗೆ ಎಲ್ಲ ಯೋಗ ಏನೋ ಭಕ್ತಿ ಯೋಗನೇ. ಭಕ್ತಿನೇ ಒಂದೇ ಯೋಗ. ಆ ಕರ್ಮಯೋಗಕ್ಕೆ ನಮ್ಮ ಆಚಾರ್ಯರು ವರ್ಣನೆ ಮಾಡಿದ್ದಾರೆ ಕರ್ಮ ಮಿಶ್ರಿತ ಭಕ್ತಿ ಅಂತ ಹೇಳಿ. ಯಾಕಂದರೆ ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪನೆ ಮಾಡೋದು ಅಂದರೆ ಏನು, ಭಗವಂತನ ನಮ್ಮ ಯಾವ ಸಂಬಂಧ, ಅದು ಸೇವೆಯ ಸಂಬಂಧ ಇದೆ ಭಗವಂತನ ಜೊತೆ. ಅದಕ್ಕೋಸ್ಕರ ಕೊನೆಗೆ ಏನು, ಭಕ್ತಿ ಯೋಗನೇ ಒಂದೇ ಯೋಗ. ಅದರಲ್ಲಿ ಸೇವೆ ಇದೆ ಭಗವಂತನ ಜೊತೆ, ಸೇವೆಯ ಸಂಬಂಧ. ಅದಕ್ಕೋಸ್ಕರ ಬೇರೆ ಬೇರೆ ಯೋಗಗಳನ್ನು ನಮ್ಮ ಆಚಾರ್ಯರು ವರ್ಣನೆ ಮಾಡ್ತಾರೆ. ಭಗವದ್ಗೀತೆಯ ಭಾಷ್ಯಗಳಲ್ಲಿ ವರ್ಣನೆ ಆಗುತ್ತೆ. ಭಕ್ತಿ ವಿನೋದ್ ಠಾಕೂರ್ ಅಂಥೇಳಿ ಇಲ್ಲಿ ಇದ್ದಾರಲ್ಲ, 4ನೇಯವರು, ಅವರು ಒಂದು ಭಗವದ್ಗೀತೆಯ ಮೇಲೆ ಒಂದು ಭಾಷೆಯನ್ನು ಬರೆದಿದ್ದಾರೆ, ರಸಿಕ ರಂಜನ ಅಂಥೇಳಿ. ತುಂಬ ಸುಂದರವಾಗಿದೆ. ಅದರಲ್ಲಿ ವರ್ಣನೆ ಮಾಡ್ತಾರೆ ಅವರು. ಕರ್ಮ ಯೋಗ ಅಂದರೆ ಕರ್ಮ ಮಿಶ್ರ ಭಕ್ತಿ ಅಂತ ಹೇಳ್ತಾರೆ ಅವರು. ಜ್ಞಾನ ಯೋಗ ಅಂದರೆ ಏನು, ಜ್ಞಾನ ಮಿಶ್ರ ಭಕ್ತಿ. ಮತ್ತು ಅಷ್ಟಾಂಗ ಯೋಗ ಅಂದರೆ ಏನು, ಯೋಗ ಮಿಶ್ರ ಭಕ್ತಿ. ಆಮೇಲೆ ಶುದ್ಧ ಭಕ್ತಿ ಇದೆ, ಶುದ್ಧ ಭಕ್ತಿ ಯೋಗ. ಹೀಗೆ ಬೇರೆ ಬೇರೆ ಯೋಗಗಳಿದೆ. आप लोग हिंदी में सुन सकते थे अनुवाद? वो तो यहाँ पर पढ़ाई किया ना। हरे कृष्ण। मेरे को थोड़ा कुछ समझ में नहीं आया। अभी भूल गए होंगे ये भी, हाँ? नहीं याद है। तो ऐसे कभी एक और ಬೇರೆ ಸಮಯದಲ್ಲಿ ನಾವು ಏನು ಮಾಡೋಣ, ಇದನ್ನ ಈ ಯೋಗಗಳ ಬಗ್ಗೆ ಚರ್ಚೆ ಮಾಡೋಣ. ಯೋಗ ಲ್ಯಾಡರ್ ಭಗವದ್ಗೀತೆಯಲ್ಲಿ ಚರ್ಚೆ ಆಗುತ್ತದೆ. ತೋ ಕೊನೆಗೇನು, ಭಗವಂತನ ಸೇವೆಯಲ್ಲಿ ತೊಡಗೋದೇ ಎಲ್ಲದಕ್ಕಿಂತ ಹೆಚ್ಚಿನ ಶ್ರೇಯ ಅದು. ಈಗ ಅರ್ಜುನನಿಗೆ ಏನು ಮಾಡಬೇಕಾಗಿತ್ತು, ಇದು ಕುರುಕ್ಷೇತ್ರ ಯುದ್ಧನೂ ಒಂದು ಭಗವಂತನ ಸೇವೆ. ಅದು ಹೇಗೆ, ಭಗವಂತನ ಅವತಾರದ ಉದ್ದೇಶ ಏನು, ಧರ್ಮವನ್ನು ಸ್ಥಾಪನೆ ಮಾಡಬೇಕು. ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಒಬ್ಬ ಧಾರ್ಮಿಕ ರಾಜ ಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಬರೀ ಹೇಳೋದ್ರಿಂದನೇ ಎಲ್ಲರೂ ಧರ್ಮ ಪಾಲನೆ ಮಾಡಲ್ಲ. ಖಡ್ಗ ತೋರಿಸ್ಬೇಕಾಗತ್ತೆ. ಯಾವಾಗ ಶಾಸ್ತ್ರ ಅಂಥೇಳಿ, ಶಾಸ್ತ್ರ
ಯಾವಾಗ ಫೇಲ್ ಆಗುತ್ತಲ್ಲ ಆವಾಗ ಶಸ್ತ್ರ ಬೇಕಾಗುತ್ತೆ. ಎಲ್ಲರೂ ಬರೀ ಕೇಳೋದ್ರಿಂದನೇ ಎಲ್ಲರೂ ಏನೋ ನಿಯಮಿತವಾಗಲ್ಲ ಜನರು ಸ್ವಲ್ಪ ಹೆದರಿಸ್ಬೇಕಾಗತ್ತೆ. ಜನಸಾಮಾನ್ಯರಿಗೆ ಎಲ್ರಿಗೂ ಹೆದರ್ಸೇನೆ. ಅದಕ್ಕೋಸ್ಕರ ಮೊದಲಿನ ಕಾಲದಲ್ಲಿ ರಾಜ ಯಾವ ಧರ್ಮವನ್ನು ಅಳವಡಿಸ್ಕೋತಾ ಇದ್ದಲ್ಲ ಅದನ್ನೇ ಎಲ್ಲರೂ ಪಾಲನೆ ಮಾಡ್ತಾಯಿದ್ರು. ಈಗ ಅಶೋಕ ಏನು ಬೌದ್ಧ ಆಗ್ಬಿಟ್ಟ, ಮತ್ತು ಎಲ್ಲ ಕಡೆ ಬೌದ್ಧ ಧರ್ಮ ಹರಡು ಹೋಯಿತು. ಆಮೇಲೆ ನಮ್ಮ ಆಚಾರ್ಯರೆಲ್ಲ ಬಂದು ಜೋರಾಗಿ ಪ್ರಚಾರ ಮಾಡಿ, ಶಂಕರಾಚಾರ್ಯರು ಎಲ್ಲ ಆಚಾರ್ಯರು ಬಂದು ಅದನ್ನು ಬೌದ್ಧವನ್ನು ಕಡಿಮೆ ಮಾಡಿದರು. ಅದಕ್ಕೋಸ್ಕರ ರಾಜ ಧಾರ್ಮಿಕ, ಮತ್ತು ರಾಜ ಇವರೆಲ್ಲ ರಾಜವಣ ಏನು ಮೊದಲಿನ ಕಾಲದಲ್ಲಿ ಏನು ಈ ಬ್ರಾಹ್ಮಣ ವರ್ಗ ಇರುತ್ತಲ್ಲ ಅವರು ಧಾರ್ಮಿಕ ನಿಯಮಗಳನ್ನು ಹೇಳ್ಕೊಡ್ತಾ ಇದ್ರು. ಮತ್ತು ಕ್ಷತ್ರಿಯ ರಾಜರು ಏನು ಮಾಡ್ತಾಯಿದ್ರು, ಅದನ್ನು ಜನರ ಪಾಲನೆ ಮಾಡ್ತಾ ಇದ್ದಾರಾ ಅಥವಾ ಇಲ್ಲ ಅಂಥೇಳಿ ನೋಡ್ತಾ ಇದ್ರು. ಅದು ಅವ್ರ ಕರ್ತವ್ಯ ಅದು. ಆದರೆ ಈಗ ಏನು ಮಾಡ್ತಾರೆ, ಆ ಬ್ರಾಹ್ಮಣ ವರ್ಗ ಯಾರು, ಬ್ಯೂರೋಕ್ರಾಟ್ಸ್ ಅಲ್ಲ ಈಗ. ಬ್ಯೂರೋಕ್ರಾಟ್ಸ್ ಅವರೇ, ನಾವು IAS ಓದಿದ್ದೀವಿ ಅಂಥೇಳಿ ಏನೋ. ಸೊ ಇವರೆಲ್ಲ ಮುಖಂಡರು ಏನು ಮಾಡ್ತಾರೆ, ಸೊ ಈಗಿನ ರಾಜರ ಉದ್ದೇಶ, ಸರ್ಕಾರದ ಉದ್ದೇಶ ಏನು, ಎಲ್ಲ ಜನರಲ್ಲಿ ಆದಷ್ಟು ಹೆಚ್ಚಿಗೆ ದುಡ್ಡು ಮಾಡಿಸ್ಬೇಕು. ಜನರಲ್ಲಿ ದುಡ್ಡು ಬರಬೇಕು ಜನರಲ್ಲಿ. ಆ ದುಡ್ಡಿನಿಂದ ಜನರು ಏನು ಮಾಡಬೇಕು, ಭೌತಿಕ ಭೋಗದಲ್ಲಿ ಪಾಪ ಕರ್ಮಗಳಲ್ಲಿ ತೊಡಗಬೇಕು. ಅದೇ ಅಲ್ಲ ಎಲ್ಲರದ್ದು ಉದ್ದೇಶ. ಎಲ್ಲರೂ ಏನೋ ಎಲೆಕ್ಷನ್ನಲ್ಲಿ ಆಶ್ವಾಸನೆ ಮಾಡ್ತಾರೆ, ನಿಮ್ಮ ಅಕೌಂಟ್ನಲ್ಲಿ ಇಷ್ಟೇ ದುಡ್ಡು ಬರುತ್ತೆ ಅಂಥೇಳಿ. ಅವನೇನೋ ಯಾರವನು ಪಪ್ಪು ಅಂತಾರಲ್ಲ ಅವನಿಗೆ, ರಾಹುಲ್ ಗಾಂಧಿ, ಏನೋ ಒಂದು ಕಡೆ ಮಷಿನಲ್ಲಿ ಏನೋ ಆಲೂಗಡ್ಡೆ ಹಾಕಿ ಇನ್ನೊಂದು ಕಡೆ ನಾನು ಚಿನ್ನ ತರಿಸ್ತೀನಿ ಅಂತ ಹೇಳ್ತಾ ಇದ್ದ. ಎಲ್ಲರದ್ದು ಉದ್ದೇಶ ಏನು, ಜನರಲ್ಲಿ ಹೆಚ್ಚಿಗೆ ದುಡ್ಡು ಮಾಡಿಸ್ಬೇಕು. ಈ ದುಡ್ಡಿನ ಏನಿದೆ ಅಲ್ಲ, ಅರ್ಥವ್ಯವಸ್ಥೆ ಏನಿದೆ ಅಲ್ಲ, ಇದು ಎಲ್ಲ ಸಮಾಜವನ್ನು ನಾಶ ಮಾಡಿದೆ. ಎಲ್ಲರೂ ಪಾಪದಲ್ಲಿ ತೊಡಗಿದರು. ಈ ದೇಶ ಧರ್ಮ ಭೂಮಿ ಅಲ್ಲ, ಈ ಭಾರತ. ಎಲ್ಲರೂ ಪ್ರತಿದಿನ ಈಗ ಮಾಂಸ ಕಡಿದು ಪಶುಗಳನ್ನು ಕಡಿದು ತಿಂತಾರೆ ಪ್ರತಿದಿನ. ಯಾಕೆ? ಜನರಲ್ಲಿ ಏನಾಯಿತು, ಜನರಲ್ಲಿ ದುಡ್ಡು ಬಂತು. ದುಡ್ಡಿನಿಂದ ಏನು ಪಾಪದಲ್ಲಿ ತೊಡಗಿದರು ಜನರಲ್ಲಿ. ಇವೆಲ್ಲ ಜಾಬು, ಅದು ಇದು, ದುಡ್ಡು, ಸಂಬಳ, ಪಾಪಗಳನ್ನು ಜನರಿಗೇನು ನರಕಕ್ಕೆ ತೊಗೊಂಡು ಹೋಗುವ ಒಂದು ಮಾರ್ಗಗಳು ಇವೆಲ್ಲ. ಸೊ ಈ ಥರ ಮೊದಲಿನ ಕಾಲದಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ಮಾಂಸದ ಬಗ್ಗೆ ಅನುಮತಿ ಇದೆ. ಆದರೆ ಏನು ಮಾಡ್ತಿದ್ರು, ನಿಯಮಿತವಾಗಿ ಏನೋ ಒಂದು ಹಬ್ಬ, ನಿಮಗೆಲ್ಲ ಗೊತ್ತಲ್ಲ, ಹಬ್ಬದ ದಿನ ಅವರು ಕುರಿಗಳನ್ನು ಕಡಿತಾ ಇದ್ರಲ್ಲ. ಆದರೆ ಕಸಾಯಿಖಾನೆಗಳು ಇರಲಿಲ್ಲ. ಈ ಕಸಾಯಿಖಾನೆಗಳನ್ನು ಬಂದ್ ಮಾಡಬೇಕು ಸರ್ಕಾರದ ಉದ್ದೇಶ. ಆದರೆ ಸರ್ಕಾರ ಏನು, ಆ ಹಿಂದಿನ ಸರ್ಕಾರ ಇತ್ತಲ್ಲ ಭಾರತದಲ್ಲಿ, ಅವರು ಏನು ಮಾಡಿದರು, ಪಿಂಕ್ ರೆವಲ್ಯೂಷನ್ ಅಂತೇಳಿ ಸ್ಟಾರ್ಟ್ ಮಾಡಿದರು. ಎಲ್ಲ ಕಸಾಯಿಖಾನೆಗಳನ್ನು ಮೆಕ್ಯಾನೈಸ್ ಮಾಡಿ ಆದಷ್ಟು ದನಗಳನ್ನು ಕಡಿದು ಏನೋ ಎಕ್ಸ್ಪೋರ್ಟ್ ಮಾಡೋದು. ಅದಕ್ಕೆ ಎಲ್ಲ ಏನೇನು ವ್ಯವಸ್ಥೆ ಬೇಕು ಅದನ್ನು ರೆಫ್ರಿಜರೇಟರ್ ಏನೋ ಮಾಡೋದು, ಈ ಥರ ಎಲ್ಲ ವ್ಯವಸ್ಥೆ, ಟೆಕ್ನಾಲಜಿಗೆ ಕೋಲ್ಡ್ ಸ್ಟೋರಿಂಗ್, ಅದಕ್ಕೆಲ್ಲ ಟೆಕ್ನಾಲಜಿ ಸಪ್ಲೈ ಮಾಡಿ. ಇದೆಲ್ಲ ರಾಕ್ಷಸಿ ಸಮಾಜ, ಇದು ರಾಕ್ಷಸರ ಸಮಾಜ. ಈ ಕುರುಕ್ಷೇತ್ರ ಯುದ್ಧ ಏನು, ಭಗವಂತನ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಧರ್ಮರಾಜನಾದ ಯುಧಿಷ್ಠಿರನನ್ನು ರಾಜನಾಗಿ ಮಾಡಿದಾಗ ಏನಾಗುತ್ತೆ, ಸಮಾಜದಲ್ಲಿ ಧರ್ಮ ಸ್ಥಾಪನೆ ಆಗುತ್ತೆ. ಆ ಉದ್ದೇಶ, ಇದು ಭಗವಂತ ಕೃಷ್ಣನ ಉದ್ದೇಶ. ಇದು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಯುದ್ಧ ಮಾಡೋದು ಕೃಷ್ಣನ ಸೇವೆ ಅದು, ಹೌದಲ್ಲ. ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾನೆ, ಅರ್ಜುನ ಸಹಾಯ ಮಾಡ್ತಾ ಇದ್ದಾನೆ. ಸೊ ನಮ್ಮೆಲ್ಲರಿಗೂ ಶ್ರೇಯ ಅಂದರೆ ಏನು, ಕೃಷ್ಣನ ಸೇವೆಯಲ್ಲಿ ತೊಡಬೋದು. ಅದರಲ್ಲಿ ಧರ್ಮನೂ ಒಂದು ಅಂಗ ಅಷ್ಟೇ.
ಕೃಷ್ಣನ ಸೇವೆಯಲ್ಲಿ ತೊಡಗೋದು, ಅದೇ ನಮಗೆ ಶ್ರೇಯಸ್ಕರ. ಕೊನೆಗೆ ಏನು ನಮಗೆ ಏನು ಹಿತ ಆಗೋದು ಏನು? ಕೃಷ್ಣನ ಭಕ್ತಿಯಲ್ಲಿ, ಕೃಷ್ಣ ಸೇವೆಯಲ್ಲಿ ತೊಡಗೋದು. ಅರ್ಜುನನಿಗೆ ಅದೇ ಇತ್ತು. ಆದರೆ ನತೇ ವಿದು ಸ್ವಾರ್ಥ ಗತಿಂ ಹಿ ವಿಷ್ಣು ದುರಾಶಯ ಏ ಬಹಿರರ್ಥ ಮಾಣಿನ. ದುರಾಶೆಯಿಂದ ಈ ಬಾಹ್ಯ ಉದ್ದೇಶಗಳೇನಿದೆ ಅಲ್ಲ ಈ ಜಗತ್ತಿನಲ್ಲಿ, ಈ ಶರೀರ, ಸಮಾಜ, ಪರಿವಾರ, ಅದು ಇದು ಅಂತ ಹೇಳಿ ನಾವು ಅದೇ ನಮ್ಮ ಜೀವನದ ಉದ್ದೇಶ ಅಂದ್ಕೋತೀವಿ ನಾವು. ಜೀವನದ ಉದ್ದೇಶ ವಿಷ್ಣು ಅಂಥೇಳಿ, ಸ್ವಾರ್ಥ, ನಮ್ಮ ನಿಜವಾದ ಸ್ವಾರ್ಥ ಯಾರೋ ವಿಷ್ಣು ಅಂಥೇಳಿ, ವಿಷ್ಣು ಅಥವಾ ಕೃಷ್ಣ ಅಂತೇಳಿ. ಈ ಶ್ಲೋಕವನ್ನು ಹೇಳಿದ್ದು ಪ್ರಹ್ಲಾದ. ನತೇ ವಿದು ಸ್ವಾರ್ಥ ಗತಿಂ ಹಿ ವಿಷ್ಣು. ಜನರಿಗೆ ಏನು ಗೊತ್ತಿಲ್ಲ, ನಿಜವಾದ ಸ್ವಾರ್ಥ ಏನು ಕೃಷ್ಣನೇ ಅಂಥೇಳಿ ಗೊತ್ತಿಲ್ಲ ಅಂಥೇಳಿ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಅದೇ ಥರ ಅರ್ಜುನನಿಗೆ ಅದರ ಬಗ್ಗೆ ಈಗ ಅವನು ಅಜ್ಞಾನದಿಂದ ಅವನು ಮರ್ತು ಬಿಟ್ಟ. ಅವನು ನಾನು ಕೃಷ್ಣನಿಗೆ ಏನು ಮಾಡಬೇಕಿಲ್ಲಿ, ಯುದ್ಧ ಮಾಡಿ ನಾನು ಕೃಷ್ಣನಿಗೆ ಧರ್ಮವನ್ನು ಸ್ಥಾಪನೆ ಮಾಡಬೇಕನ್ನೋ ಏನು ಕರ್ತವ್ಯ ಏನಿತ್ತಲ್ಲ ಅಥವಾ ಸೇವೆ ಏನಿತ್ತಲ್ಲ, ಭಗವಂತನ ಸೇವೆಯನ್ನು ಅವನು ಮರ್ತು ಬಿಟ್ಟ. ಇಲ್ಲಿ ನಚ ಶ್ರೇಯೋನು ಪಶ್ಯಾಮಿ ಅಥವಾ ಸ್ವಜನಮ. ಆದರೆ ಅವನು ವಾದ ಮಾಡಿ ಏನು ತೋರಿಸ್ಕೋತಾ ಇದ್ದಾನೆ, ನನಗೆ ತುಂಬ ಗೊತ್ತಿದೆ ಅಂಥೇಳಿ, ನಾನು ತುಂಬ ತಿಳ್ಕೊಂಡಿದ್ದೀನಿ ಅಂಥೇಳಿ ತೋರಿಸ್ತಾ ಇದ್ದಾನೆ. ಈಗಿನ ಕಾಲದ ಸಮಾಜದಲ್ಲಿ ಎಲ್ಲರೂ ಅಲ್ಲ, ನಾನು ತುಂಬ ತಿಳ್ಕೊಂಡಿದ್ದೀನಿ ಅಂಥೇಳಿ ಒಂದು ಡಿಗ್ರಿ ತೊಗೊಂಡು ಏನು ಮಾಡಿಬಿಡ್ತಾರೆ, ನಾನು ತುಂಬ ತಿಳ್ಕೊಂಡಿದ್ದೀನಿ, ಭಗವದ್ಗೀತೆ ಬಗ್ಗೆ ಲಕ್ಷ್ಯ ಕೊಡಲ್ಲ, ನಾನು IAS ಓದಿದ್ದೀನಿ ಅಂಥೇಳಿ. ಎಲ್ಲ ಅಜ್ಞಾನನೇ ಅದು. ಅವನಿಗೆ ಓದಿದ್ದು ಎಲ್ಲ, ಸ್ಟಡಿ ಮಾಡಿದ್ದೆಲ್ಲ ಏನು ವೇಸ್ಟ್. ಯಾಕಂದರೆ ಅವನು ಭಗವದ್ಗೀತೆ ಜ್ಞಾನವನ್ನು ತಗೊಳ್ಳಲ್ಲ, ಅದಕ್ಕೆ ಲಕ್ಷ್ಯ ಕೊಡಲ್ಲ, ನಿರ್ಲಕ್ಷ್ಯ ಮಾಡ್ತಾನೆ. ಇದು ತೋರಿಕೆಯ ಸಮಾಜ. ಇದು ಎಲ್ಲ ತೋರಿಕೆ ಅಲ್ಲ ಈಗಿನ ಕಾಲದಲ್ಲಿ. ಈಗ ಸೆಲ್ಫಿ ತಗೊಂಡು ವಾಟ್ಸಪ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಹಾಕೋದು, ಅದೇನದು ತೋರಿಕೆ ಅದು, ಹೌದಲ್ಲ? ಅಥವಾ ಸಿನಿಮಾನಲ್ಲಿ ಏನು ಮಾಡ್ತಾರೆ, ಅವರು ನಟನೆ ಮಾಡ್ತಾರೆ. ನಾನು ತುಂಬ ಸುಖವಾಗಿದ್ದೀನಿ ಅಂತೇಳಿ ತೋರಿಸ್ತಾರೆ ನಿಮಗೆ ಪರದೆ ಮೇಲೆ. ಆದರೆ ಅವ್ರ ಜೀವನದಲ್ಲೇ ಅವರು ಎಷ್ಟು ಏನೇನೆಲ್ಲ, ಎಷ್ಟೋ ಮ್ಯಾರೇಜು ಡಿವೋರ್ಸು, ಅದು ಇದು, ಡ್ರಗ್ಸು, ಸೆಕ್ಸ್, ಡ್ರಗ್ಸ್ ಏನೆಲ್ಲ ತೊಡಗಿದಾರಲ್ಲ ಇವರೆಲ್ಲ ಸಿನಿಮಾದವರು, ಹೌದಲ್ಲ? ಅವ್ರ ಜೀವನದಲ್ಲಿ ಸುಖ ಇದೆಯಾ? ಡ್ರಗ್ಸು, ಡ್ರಿಂಕಿಂಗು, ಸ್ಮೋಕಿಂಗು, ಡಿವೋರ್ಸು, ಇಲಿಸಿಟ್ ಸೆಕ್ಸು ಏನೆಲ್ಲ ಮಾಡ್ತಾರೆ. ಇದು ತೋರಿಕೆಯ ಸಮಾಜ. ಕಲಿಯುಗದಲ್ಲಿ ವಿಶೇಷವಾಗಿ ಈ ತೋರಿಕೆ ಅದು ಒಂದು ಲಕ್ಷಣ, ಅದು ವಿಶೇಷ ಲಕ್ಷಣ. ಅಥವಾ ಕಲಿಯುಗ ಅಂದ್ರೇ ಅದು ಬರೀ ತೋರಿಕೆ, ಶೋ ಆಫ್. ಈಗ ಅರ್ಜುನನು ಅದನ್ನೇ ಶೋ ಆಫ್ ಮಾಡ್ತಾ ಇದ್ದ, ನನಗೆ ತುಂಬ ಗೊತ್ತಿದೆ ಅಂಥೇಳಿ. ಯಾಕಂದರೆ ಅರ್ಜುನನಿಗೆ ಶ್ರೇಯ ಬೇಡಿ, ಅವನಿಗೆ ಪ್ರೇಯನೂ ತಿಳ್ಕೊಳ್ಳಿಲ್ಲ. ಈ ಯುದ್ಧ ಮಾಡೋದ್ರಿಂದ ಅವನಿಗೆ ಏನಾಗುತ್ತೆ, ಆ ಯುದ್ಧದಲ್ಲಿ ಅವನು ಸೋತ್ರು, ಯುದ್ಧ ಮಾಡಿ ಗೆದ್ರೆ ಏನಾಗುತ್ತೆ, ಅವನು ಗೆದ್ರೆ ಏನಾಗುತ್ತೆ, ಅವನಿಗೆ ರಾಜ್ಯ ಸಂಪತ್ತು ಎಲ್ಲ ಸಿಗುತ್ತೆ. ಅವನು ಸತ್ತು ಹೋದ್ರೇನೆ, ಯುದ್ಧದಲ್ಲಿ ಸತ್ತು ಹೋದ್ರೂ ಏನಾಗುತ್ತೆ, ಅವನಿಗೆ ಸ್ವರ್ಗ ಅವನು ಪಡಿತಾನೆ ಅವನು. ಅದರಿಂದ ಎಲ್ಲ ದೃಷ್ಟಿಕೋನದಿಂದ ಅವನಿಗೇನು ಪ್ರೇಯದ ಎಲ್ಲ ದೃಷ್ಟಿಕೋನದಿಂದ ಅವನಿಗೆ ಒಳಿತಿತ್ತು ಅದು. ಆದರೆ ಅವನು ಮರ್ತು ಬಿಟ್ಟ ಅದನ್ನು. ಅದೇ ಥರ ನಮಗೆ ಈಗಿನ ಕಾಲದಲ್ಲಿ ಭೌತಿಕ ಸುಖದ ಬಗ್ಗೆನೂ ಜನರಿಗೆ ಗೊತ್ತಿಲ್ಲ. ಭೌತಿಕ ಸಮಾಜವನ್ನು ಹೇಗೆ ನಡ್ಸ್ಕೊಂಡು ಹೋಗ್ಬೇಕಂತೇಳಿ ಗೊತ್ತಿಲ್ಲ. ಮೋಕ್ಷ, ಆಧ್ಯಾತ್ಮ, ಭಗವಂತನ ಸೇವೆ, ಕೃಷ್ಣ ಅಂಥೇಳಿ ಅವ್ರಿಗೇನಂತ ಗೊತ್ತೇನೂ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಅಜ್ಞಾನದಲ್ಲಿದ್ದೀವಿ. ಸೊ ದೊಡ್ಡ ಡಿಗ್ರಿ ಅಂದ್ರೆ ಏನು, ಅವನು ದೊಡ್ಡ ಮೂರ್ಖ ಅವನು. ತಿಳಿತಲ್ಲ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ. ಏನಾದರೂ ಪ್ರಶ್ನೆ ಇದೆಯಾ? यहाँ पर संक्षेप में बोलता हूँ हिंदी में थोड़ा. ये श्लोक में 31वां श्लोक है पहले अध्याय का. अर्जुन कह रहे हैं कि इस युद्ध में कोई श्रेय नहीं है. श्रेय प्रेय ऐसे दो शब्द है.
प्रेय मतलब जो अभी तुरंत हमें जो लाभ होगा उसको प्रेय कहते हैं। और श्रेय मतलब क्या है? अंततोगत्वा जो हमें भलाई करेगी उसको श्रेय कहते हैं। तो वैदिक समाज में मोक्ष को श्रेय मानते थे। धर्म अर्थ काम मोक्ष 4 पुरुषार्थ थे ना, जीवन का उद्देश्य है। जीवन, मनुष्य जीवन किसके लिए है? धर्म अर्थ काम और मोक्ष। तो धर्म और अर्थ और काम ये तीनों प्रेय है, और श्रेय क्या है? मोक्ष है। क्योंकि वो धर्म को पालन करते थे इसलिए मोक्ष भी उनको प्राप्त हो जाता था। तो धर्म पालन नहीं करेंगे तो क्या हो जाता है? वो हम लोगों को भौतिक सुख भी, काम भी प्राप्त नहीं, अर्थ और काम भी प्राप्त नहीं होता। आजकल ये लोगों को पता नहीं है अर्थ और काम धर्म से कैसे प्राप्त होता है करके। तो अर्जुन यहाँ पर वाद कर रहा था इसमें कोई श्रेय नहीं है करके। कोई भलाई नहीं है, सामान्यतः कोई भलाई नहीं है, अथवा अंततोगत्वा मोक्ष के लिए अनुकूल नहीं है। लेकिन वो भूल गया कि ये कुरुक्षेत्र युद्ध क्या है? भगवान की सेवा है। क्योंकि भगवान धर्म को स्थापना करना चाहते थे इसलिए धार्मिक राजा होना चाहिए। वो उन्होंने भूल गए। फिर बाद में प्रभुपाद जी वर्णन करते हैं कि अर्जुन प्रेय को भी नहीं समझ रहा है, अभी भी जो श्रेय भी नहीं पता नहीं है उसको कि कैसे ये भगवान की सेवा है और मोक्ष के लिए भी ये अनुकूल है। लेकिन वो प्रेय, इस युद्ध करने से उसको भौतिक संपत्ति भी मिल जाएगी, वो युद्ध में हार गया तो भी उसको क्या स्वर्ग प्राप्त हो जाएगी। ये सब भूल गया अर्जुन, और शो ऑफ कर रहा था कि मैं बहुत कुछ जानता हूँ। ऐसे प्रभुपाद जी वर्णन। ठीक है। प्रभु जी, जैसे कि आपने बताया 10,000 साल बाद इस धरती पर कोई भक्त भी नहीं रहेगा और भगवान के धाम भी नहीं रहेंगे। तो प्रभु जी जब कलयुग 10,000 साल, मैंने तो वो नहीं बता मैं वो बोल रहा था 10 साल के बाद वो ग्लोबल वार्मिंग के बारे में बोल रहा था। लेकिन ऐसे लिखा हुआ है ना प्रभु जी भागवत में 10,000 वो कोई पुराण से शायद बृहद ब्रह्म वैवर्त पुराण में ऐसे बताया गया, ऐसे वो उल्लेख किया, लेकिन वहाँ पर उतना वो नहीं है वो। नहीं, मेरा प्रश्न ये कि कलयुग जब पूरी हो जाएगी ना, कलयुग की अवधि, तब प्रभु जी क्या प्रलय आएगी क्या? जैसे कि ब्रह्मा जी के दिन के बाद आता है। हाँ, वो उसके बारे में आचार्यों का थोड़ा भिन्न मत है, क्योंकि जीव गोस्वामी एक बताते हैं और प्रथम स्कंद में उसके बारे में वर्णन आता है, और श्रीधर स्वामी अलग बताते हैं वो। लेकिन सामान्यतः कलियुग के ये चतुर्युग के अंत में प्रलय तो नहीं होती है, लेकिन ये बताया गया है कि शास्त्रों में बताया गया है कि भगवान कल की अवतार लेंगे और सबको नाश कर देंगे ऐसे। क्योंकि भगवान का एक अवतार का एक उद्देश्य होता है ना, परित्राणाय साधूनां विनाश। विनाश करना भी क्या है? भगवान का एक उद्देश्य होता है, दुष्टों को नाश कर। क्योंकि प्रभुपाद वर्णन करते हैं वो श्लोक जयदेव गोस्वामी ने वो दशावतार स्तोत्र में वो लिखा है ना कल्कि अवतार के बारे में। म्लेच्छ निहव निदने खरवती करवालम धूमकेतुमीव किमपि करालम केशव धृत कल की शरीरा जय जगदीश हरे। केशव भगवान कृष्ण कल की रूप में आकर सभी म्लेच्छों को नाश कर देते। प्रभुपाद वर्णन करते हैं कि उस समय सब लोग म्लेच्छ ही रहेंगे। तो उसमें क्या वर्णन किया है? म्लेच्छ निवाह निधने, म्लेच्छों को सबको नाश करेंगे, सिर्फ नाश करेंगे, कोई उपदेश नहीं देंगे उस समय। ऐसे भगवद गीता, जैसे भगवान कृष्ण भगवद गीता उपदेश दिया उन्होंने, भगवान कृष्ण भी बहुत नाश किया,
हाँ, बहुत सारे लोगों को, लाखों लाखों लोगों को हत्या किया भगवान ने। हाँ, कुछ लोग पाश्चात्य देश में अभी नया जो स्कॉलर्स जो स्टडी करते हैं ना हमारे भारतीय हिंदू धर्म को, वो लोग कहते हैं भगवान कृष्ण को मास मर्डरर कहते हैं। वो अच्छा आदमी नहीं था बहुत, हाँ, हत्या किया ऐसे वो लोग, हाँ, कहते हैं मास मर्डरर कहते हैं। तो एनीवे वो लोग करते रहते हैं, हमेशा करते रहते हैं। अभी युद्ध चल रहा है ना, हाँ? हाँ? वो अमेरिका हमेशा युद्ध में रहता ही रहता है, हाँ? हमेशा लोगों को मारना ही उनका काम है, नहीं तो उनको कौन स्वीकार करेगा सुपर पावर करके, हाँ? है कि नहीं? हाँ? लेकिन वो दुनिया को सिखाता है कि कैसे ह्यूमन राइट्स, हाँ? हाँ? वो लोग दिखावा करते हैं, सब नॉनसेंस, सब असुर लोग हैं बस। एनीवे तो प्रभुपाद जी वर्णन करते हैं कि कम से कम भगवान ने क्या किया, कुछ उपदेश दिया, हाँ, भगवद गीता के रूप में। उस समय भगवान उपदेश नहीं देंगे, सिर्फ मारेंगे बस, क्योंकि सब लोग क्या बन जाते हैं, म्लेच्छ बन जाते हैं। म्लेच्छ मतलब पूरा वो अधार्मिक, बहुत ही अधार्मिक, मांस खाने वाले, हमेशा मांस खाता रहता है राक्षस की तरह, बहुत ही अधार्मिक। तो जो वर्णाश्रम धर्म है, धर्म के बाहर जो लोगों को, उनको म्लेच्छ, यवना ऐसे अलग अलग नाम दिया गया। तो अधार्मिक लोगों को म्लेच्छ कहते हैं। तो सब लोग म्लेच्छ बन जाते हैं। अभी भारत भी म्लेच्छ देश है अभी। कोई धार्मिकता नहीं है। तो उनको क्या कर देते हैं, नाश, सिर्फ हत्या कर देते हैं। जो भी कुछ बचे हुए थोड़ा बहुत जो अच्छे लोग हैं, उनसे फिर से जनसंख्या की वृद्धि होती है। ऐसे बताया गया है शास्त्रों में कि ये दोनों वंश जो है, सूर्य वंश और चंद्र वंश, उसके राजा अभी भी है। तो वो लोग फिर से क्या करेंगे, ये धर्म को स्थापित करेंगे, ये वंशों का वंश उद्धार वृद्धि करेंगे। तो भगवान उनको राजा बनाकर, जैसे युधिष्ठिर को राजा बना दिया भगवान कृष्ण ने, वैसे ही कल्कि आकर उनको राजा बना के फिर से ये शुरू हो जाता है। सभी तो हत्या नहीं होंगे, कुछ लोग तो अच्छे होंगे, लेकिन कलयुग घोर होता जाएगा, बहुत मुश्किल हो जाएगा अच्छे लोगों के लिए, और मुश्किल होता जाएगा। इसलिए प्रभुपाद बोलते हैं कि जल्दी हम लोग कृष्ण भावना भावित होकर यहाँ भगवान के धाम जाना चाहिए, यहाँ पर नहीं रहना, कलयुग में नहीं रहना। और कोई प्रश्न? ಪ್ರಭುಜಿ ಜೀವನದಲ್ಲಿ ಎಲ್ಲರಿಗೂ ಒಂದು ರೂಢಿ ಇದೆ, ಏನೋ ಕಷ್ಟ ಬಂದ್ರೆ ಯಾಕಪ್ಪ ದೇವರು ಇಷ್ಟು ಕಷ್ಟ ಕೊಡ್ತಾರೆ? आपका कन्नड़ा मेरे से अच्छा। ಅಂದ್ರೆ ಇವಾಗ ಭಗವದ್ಗೀತೆ ಓದೋರಿಗೆ ಗೊತ್ತಿದೆ ಇದೆಲ್ಲ ನಮ್ಮ ಕರ್ಮಗಳು, ಆದ್ರೆ ಯಾರು ಅದೆಲ್ಲ ಓದಲ್ಲ ಅವರೆಲ್ಲ ಎಲ್ಲ ಮಾತಿಗೂ ದೇವ್ರೆ ಇಷ್ಟು ಕಷ್ಟ ಕೊಡ್ತಾನೆ, ಆ ಒಂದು ರೂಢಿನ ಹೇಗೆ ಯಾರಾದ್ರೂ ಚೇಂಜ್ ಮಾಡ್ಬೋದು? ನಾವು ಸಹ ಅಷ್ಟೇ, ಅದನ್ನ ಹೇಗೆ ಚೇಂಜ್ ಮಾಡ್ಕೋಬಹುದು? ये पाश्चात्य देश, ಈ ಪ್ರಶ್ನೆ ಇದೆ ಅಲ್ಲ, ಇದಕ್ಕೆ ಪ್ರಾಬ್ಲಮ್ ಆಫ್ ಎವಿಲ್ ಅಂತ ಹೇಳ್ತಾರೆ ಪಾಶ್ಚಾತ್ಯ ದೇಶದಲ್ಲಿ. ಅವರು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಿಕ್ಕೆ ಎಷ್ಟೆಲ್ಲ ಸಾವಿರಾರು ವರ್ಷಗಳಿಂದ ಕಷ್ಟಪಡ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ಒಬ್ಬ ಕ್ರೈಸ್ತ ಗುರು ಇದ್ದ, ಅವನು ಥಾಮಸ್ ಎಕ್ವಿನಸ್ ಅಂತ ಹೇಳಿ ಅವನ ಹೆಸರು. ಅವನು ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾನಂದ್ರೆ, ಭಗವಂತ ಏನು ಒಳ್ಳೆಯವನಿಲ್ಲ ಅಂತ ಹೇಳಿ, ಹಿ ಈಸ್ ನಾಟ್ ಆಲ್ ಗುಡ್ ಅಂತ ಹೇಳಿ. ಭಗವಂತ ಎಲ್ಲ ಪೂರ್ಣವಾಗಿ ಒಳ್ಳೆಯವನಾಗಿದ್ದರೆ ಇಲ್ಲಿ ಸಮಾಜದಲ್ಲಿ ಇಷ್ಟೆಲ್ಲ ದುಃಖ ಕಷ್ಟ ಯಾಕಿದೆ, ಸಮಸ್ಯೆಗಳು ಯಾಕಿದೆ ಅಂತ ಅವನ ವಾದ, ತರ್ಕ ಅದು. ಆಮೇಲೆ ಮುಂದುವರೆದು ಅವನು ಏನು ಹೇಳ್ತಾನಂದ್ರೆ, ಅವನು ಒಳ್ಳೆಯವನಾಗಿದ್ರೂ ಅವನು ಸರ್ವಶಕ್ತಿಮಾನ್ ಆಗಿಲ್ಲ. ಅವನು ಈ ಕಷ್ಟ ದುಃಖವನ್ನು ಈ ಸಮಾಜದಿಂದ ಏನು ಮಾಡಲಿಕ್ಕೆ, ತೆಗೆದು ಹಾಕಲಿಕ್ಕೆ, ಈ ಜಗತ್ತಿನಿಂದ ಕಷ್ಟ ದುಃಖವನ್ನು ತೆಗೆದ, ಈ ಥರ ಬೇರೆ ಬೇರೆ ತರ್ಕವನ್ನು ಕೊಡ್ತಾ ಇದ್ದಾನೆ. ಅವನು ಮೊದಲು ಒಳ್ಳೆಯವನಿಲ್ಲ, ಒಳ್ಳೆಯವನಿರದೇ ಇರ್ಬೋದು, ಒಳ್ಳೆಯವನಿದ್ರೂ ಅವನಲ್ಲಿ ಇದು ಎಲ್ಲವನ್ನ ಶಕ್ತಿ ಇಲ್ಲ ಅಂಥೇಳಿ ಈ ಥರ ಬೇರೆ ಬೇರೆ ತರ್ಕವನ್ನು ಅವನು ಕೊಡ್ತಾನೆ. ಇವೆಲ್ಲ
ಅಜ್ಞಾನದ ಲಕ್ಷಣ. ಸೊ ನಮ್ಮ ವೇದಶಾಸ್ತ್ರಗಳಲ್ಲಿ ಏನು ವರ್ಣನೆ ಆಗಿದೆ ಅಂದರೆ, ಇಲ್ಲಿ ದುಃಖ ಇರುವುದೂ ಒಂದು ಭಗವಂತನ ಕೃಪೆ ಅಂತ ಹೇಳಿ. ಹೇಗೆ ಅದು ಭಗವಂತನ ಕೃಪೆ? ಈಗ ಒಂದು ಉದಾಹರಣೆ ಕೊಡ್ತೀನಿ. ಈ ವೃಕ್ಷ ಇಲ್ಲಿ ನಿಂತಿದೆ, ಇದು ಬಿಸಿಲು, ಮಳೆ, ಚಳಿ ಎಲ್ಲದರಲ್ಲೂ ಅದನ್ನು ನಿಲ್ಲುತ್ತೆ ಅದು. ಆದರೆ ನಮಗೆ ಆ ಥರ ನಿಲ್ಲಿಕ್ಕಾಗತ್ತಾ? ಮನುಷ್ಯರಿಗೆ ನಿಲ್ಲಿಕ್ಕಾಗಲ್ಲ. ಯಾಕೆ? ಇದು ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್, ಇದೊಂದು ದೊಡ್ಡ ವಿಷಯ. ಅದು ನಾನು ಚರ್ಚೆ ಮಾಡಿದ್ದೀನಿ ಹಿಂದೆ, ಆದರೆ ಇನ್ನೊಮ್ಮೆ ಚರ್ಚೆ ಮಾಡ್ಬೋದು. ಪ್ರಜ್ಞೆಯ ಬೇರೆ ಬೇರೆ ಹಂತಗಳಿದೆ. ಬೇರೆ ಬೇರೆ ಜೀವಜಾತಿಗಳಲ್ಲಿ ಪ್ರಜ್ಞೆ ಏನು ಬೇರೆ ಬೇರೆ ಹಂತಗಳಲ್ಲಿ ವಿಕಸಿತವಾಗಿರುತ್ತೆ. ಈಗ ಪ್ರಜ್ಞೆ ಅಂದರೆ ಏನು? ನಮ್ಮ ಅನುಭವ ಮಾಡುವ ಶಕ್ತಿ, ಅವೇರ್ನೆಸ್, ಸೆನ್ಸ್ ಆಫ್ ಅವೇರ್ನೆಸ್, ಕಾನ್ಷಿಯಸ್ನೆಸ್. ಅದರಲ್ಲಿ ಏನು ಕಾನ್ಷಿಯಸ್ನೆಸ್ ಇದೆಯಲ್ಲ, ಆ ಪ್ರಜ್ಞೆ ಇದೆಯಲ್ಲ, ಅನುಭವ ಮಾಡುವ ಶಕ್ತಿ ಏನಿದೆಯಲ್ಲ, ಅದು ತುಂಬ ಕಡಿಮೆ ಆಗಿರುತ್ತೆ. ಅದು ಇದಕ್ಕೆ ಆವೃತ ಚೇತನ ಅಂತ ಹೇಳ್ತಾರೆ. ಆಚ್ಛಾದಿತ ಚೇತನ, ಆಚ್ಛಾದಿತ ಚೇತನ, ಸಂಕುಚಿತ ಚೇತನ, ಮುಕುಲಿತ ಚೇತನ, ವಿಕಸಿತ ಚೇತನ, ಪೂರ್ಣ ವಿಕಸಿತ ಚೇತನ ಅಂತ ಹೇಳಿ. ಚೇತನ ಅಂದರೆ ಇದು ಪ್ರಜ್ಞೆಗೆ ಇನ್ನೊಂದು ಹೆಸರು, ಚೈತನ್ಯ ಅಂತೀವಲ್ಲ ನಾವು ಕನ್ನಡದಲ್ಲಿ. ಸೊ ಈ 5 ಹಂತಗಳಿದೆ. ಬೇರೆ ಬೇರೆ ಜೀವ ಜಾತಿಗಳನ್ನು ಈ 5 ಹಂತಗಳಲ್ಲೇನು ವಿಂಗಡಣೆ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ. ಸೊ ಈ ಎಲ್ಲ ಮರಗಳು, ವೃಕ್ಷಗಳು ಅಥವಾ ಇವೆಲ್ಲ ಎದರಲ್ಲಿ ಬರುತ್ತೆ? ಆಚ್ಛಾದಿತ ಚೇತನ. ಚೇತನ ಆಚ್ಛಾದಿತ ಅಂದರೆ ತುಂಬ ಕವರ್ಡ್ ಆಗಿಬಿಟ್ಟಿರುತ್ತೆ. ಅದು ವಿಕಾಸವಾಗಿರಲ್ಲ, ಅನುಭವ ಮಾಡುವ ಶಕ್ತಿ ತುಂಬ ಕಡಿಮೆ ಆಗಿರಲ್ಲ. ಅದಕ್ಕೋಸ್ಕರ ಅವರಿಗೆ ಶೀತ ಉಷ್ಣದ ಅನುಭವ ಆಗಲ್ಲ. ಮನುಷ್ಯರಿಗೆ ವಿಕಸಿತ ಪ್ರಜ್ಞೆಯನ್ನು ಭಗವಂತ ಕೊಟ್ಟಿದ್ದೆ ಅದಕ್ಕೆ, ಈ ಸುಖ ದುಃಖದ ಅನುಭವದಿಂದ ನಮ್ಮಲ್ಲಿ ಈ ಜಿಜ್ಞಾಸೆ, ಪ್ರಶ್ನೆ ಮೂಡಲಿ ಅಂತ ಹೇಳಿ. ವೈ ಐ ಆಮ್ ಸಫರಿಂಗ್ ಅಂತ ಹೇಳಿ. ನಾನು ಯಾಕೆ ಕಷ್ಟ ಪಡ್ತಾ ಇದ್ದೀನಿ, ಯಾಕೆ ನನಗೆ ದುಃಖದ ಅನುಭವ ಆಗ್ತಾ ಇದೆ, ನನಗೆ ಯಾವಾಗಲೂ ಶಾಶ್ವತ ಆನಂದ ಅನ್ನೋದು ಇದೆಯಾ ಅಥವಾ ಇಲ್ಲ ಅಂತ ಹೇಳಿ. ಈ ಪ್ರಶ್ನೆಗಳು ಬರಬೇಕಂದ್ರೆ ಏನಾಗಬೇಕು? ಈ ಜಿಜ್ಞಾಸೆ ಏನಿದೆ ಅಲ್ಲ, ಇದಕ್ಕೆ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ. ವೇದಾಂತದ ಮೊದಲನೇದೇನು? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ. ಆ ಶಾಶ್ವತ ಜೀವನದ ಬಗ್ಗೆ, ಶಾಶ್ವತ ಲೋಕದ ಬಗ್ಗೆ, ಶಾಶ್ವತ ಭಗವಂತನ ಬಗ್ಗೆ ನಮಗೆ ಜಿಜ್ಞಾಸ ಬರಬೇಕಂದ್ರೆ ಏನು? ಈ ಅನುಭವ ಆಗಬೇಕು, ಸುಖ ದುಃಖದ ಅನುಭವ. ಅದಕ್ಕೋಸ್ಕರ ಇದು ಭಗವಂತನ ಕೃಪೆ ನಮ್ಮ ಮೇಲೆ, ಮನುಷ್ಯರ ಮೇಲೆ. ಆದರೆ ಈ ಪಾಶ್ಚಾತ್ಯ ದೇಶದ ಜನರಿಗೆ ತಿಳಿಯಲ್ಲ ಅದು. ಅವರಲ್ಲಿ ಅಷ್ಟು ಜ್ಞಾನ ಇಲ್ಲ. ಈ ಪ್ರಜ್ಞೆ ಬಗ್ಗೆ, ಕಾನ್ಷಿಯಸ್ನೆಸ್ ಬಗ್ಗೆ ಅವ್ರಿಗೇನು ಅಷ್ಟು ಜ್ಞಾನ ಇಲ್ಲ. ಸೊ ಈ ಸುಖ ದುಃಖಗಳ ಅನುಭವ ಆದಾಗ ನಮ್ಮಲ್ಲೇನು ಜಿಜ್ಞಾಸೆ ಮೂಡುತ್ತೆ. ಕ್ವಶನಿಂಗ್, ಎನ್ಕ್ವೈರಿ, ಪ್ರಶ್ನೆ ಮಾಡುವ ಶಕ್ತಿ ಬರುತ್ತೆ, ಪ್ರಶ್ನೆಗಳ ವಿಚಾರ ಬರುತ್ತೆ. ಅದಕ್ಕೋಸ್ಕರ ಈ ಸುಖ ದುಃಖಗಳು ಏನು ದುಃಖ ಅಂದರೆ ಇಲ್ಲಿ ಬರೋದೇನೋ ಭಗವಂತನ ಒಂದು ಕೃಪೆ ಅದಂತೆ. ಅದನ್ನು ಎಲ್ಲ ಶುದ್ಧ ಭಕ್ತರು, ಇಲ್ಲಿ ಒಂದು ಪ್ರಾರ್ಥನೆ ಇದೆ, ಬ್ರಹ್ಮದೇವರು 10ನೇ ಭಾಗವತದ 10ನೇ ಸ್ಕಂದದಲ್ಲಿ ಬರುತ್ತೆ. ತತ್ತೇನು ಕಂಪ ಸುಷುಮಿಕ್ಷಮಾಣ ಭುಂಜಾಣ ಏವಾತ್ಮ ಕೃತಂ ವಿಪಾಕಂ ತದ್ವಾಗ್ ವಪುರ್ಭಿರ್ವಿದದಾನ್ ನಮಸ್ತೆ ಜೀವೇತ ಯೋ ಮುಕ್ತಿ ಪದೇ ಸದಾಯ ಬಾಕ. ಯಾರು ಈ ಥರ ತಿಳ್ಕೊತಾರಲ್ಲ, ಎಲ್ಲ ದುಃಖಗಳು ಭಗವಂತನ ಕೃಪೆ, ನಾನು ಹಿಂದೆ ಮಾಡಿದ್ದು ನನ್ನ ಪಾಪಗಳಿಂದ ಬರುತ್ತೆ, ಇನ್ನೂ ಭಗವಂತನಿಂದ ಕೃಪೆಯಿಂದ ನನಗೆ ತುಂಬ ಕಡಿಮೆ ಸಿಗ್ತಾ ಇದೆ ಅಂಥೇಳಿ ಯಾರು ಅನ್ಕೋತಾರಲ್ಲ, ಅವರು ಮುಕ್ತಿಗೆ ಯೋಗ್ಯರು ಅಂಥೇಳಿ, ಮೋಕ್ಷಕ್ಕೆ ಯೋಗ್ಯರು ಅಂತ. ಸೊ ಯು ಅಂಡರ್ಸ್ಟುಡ್ ನೋ ಹೌ ಇಟ್ ಈಸ್. It leads to inquiry. Distress, suffering leads to inquiry. Therefore, it is Krishna's mercy. समझ में आ गया आपको? वो हिंदी वाले हैं थोड़ा. यहाँ पर दुख जो है क्या है?
वो भगवान की कृपा है। पाश्चात्य देश में ये बहुत बड़ा समस्या है लोगों में। वो आधुनिक ये जो नास्तिक है, वो जो धार्मिक है, वो सब लोग इस प्रश्न से बहुत थक चुके हैं वो लोग। तो जैसे एक नास्तिक है इसमें, वो ऑक्सफोर्ड यूनिवर्सिटी में, उसका नाम है रिचर्ड डॉकिंस करके। वो आजकल आज का सबसे बड़ा नास्तिक है वो। उसने बहुत सारे ग्रंथ लिखा है नास्तिकवाद के ऊपर। भगवान नहीं है करके, भगवान एक ब्रह्म है, गॉड डेलूजन करके एक ग्रंथ उसने छापा था 2007 में। तो वो सब लोगों के लिए एक प्रश्न, बड़ा मुद्दा क्या है कि भगवान है तो भगवान बहुत अच्छे है, बहुत दयालु है, तो इस जगत में दुख क्यों है? ऐसे वो लोग इस प्रश्न से बहुत त्रस्त हो गए। तो हम लोगों को वेद शास्त्रों से क्या समझ में आता है कि ये दुख भी क्या है? भगवान की कृपा है। दुख है तो हम लोग क्या करते हैं? जिज्ञासा करते हैं शाश्वत जीवन के बारे में, आध्यात्मिक लोक के बारे में, ऐसा जिज्ञासा करते हैं। और भगवान, एक और चीज समझना यहाँ पर कि भगवान ये दुख का स्थान है। अभी कभी कभी ये प्रश्न भी आता है, भगवान ने ऐसे सृष्टि क्यों किया करके। ये दुख का स्थान है, भौतिक दुख है यहाँ पर। एक और जगह है ब्रह्म ज्योति करके, वहां पर क्या है? भौतिक दुख नहीं है और भगवान के धाम है। वहां पर भौतिक दुख तो नहीं है, लेकिन आध्यात्मिक आनंद भी है। भगवान के लीला का आनंद चिन्मय रस, भगवान की लीला है। समझ में आ गया? तीन स्थान। भौतिक दुख का स्थान है, एक स्थान है जहां पर भौतिक दुखों को सभी नेगेट किया गया। नेगेट मतलब निकाल दिए गए, वहां पर भौतिक कोई दुख नहीं है। लेकिन आध्यात्मिक दिव्य भगवान की लीलाओं का, जो भगवान की सेवा का, भक्ति का जो आनंद है, वो भी नहीं है वहां पर। वो ब्रह्म ज्योति है। ये तीनों स्थान है, आप चाहे जहां पर भी रह सकते हैं। लेकिन हम लोग, भौतिक दुख नहीं है जिस स्थान पर, वहां पर भी हम लोग सुखी नहीं हो सकते, क्योंकि आत्मा का संबंध क्या है? वो भगवान के साथ है। वो भगवान के साथ ही वो सुखी हो सकता है आत्मा। समझ में आ गया? ये तीनों स्थान भगवान ने सभी व्यवस्था किया, जो चाहे आप चूज कर सकते हो। आपको भौतिक जगत चाहिए जहाँ भौतिक दुख है, दुखालयम अशाश्वतम, और ब्रह्म ज्योति है जहाँ पर भौतिक दुख नहीं है, और भगवान के धाम है जहाँ पर आनंद चिन्मय रस, आनंद चिन्मय लीलाएं चलते रहते हैं। ಒಂದೊಂದ್ಸಲ ಜನರು ಏನೋ ಪ್ರಶ್ನೆ ಕೇಳ್ತಾರೆ, ಭಗವಂತ ಈ ತರ ದುಃಖಮಯ ಸೃಷ್ಟಿಯನ್ನು ಯಾಕೆ ಮಾಡಿದ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಭಗವದ್ಗೀತೆಯಲ್ಲೇನೋ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ದುಃಖಾಲಯಂ ಅಶಾಶ್ವತಂ ಅಂತ. ಈ ಜಗತ್ತೇನು ದುಃಖಾಲಯ ಅಂತ ಹೇಳಿದ. ಹೇಗೆ ಹಿಮಾಲಯ, ನಾನು ಹಿಮಾಲಯಕ್ಕೆ ಹೋಗಿದ್ದೆ, ಅಲ್ಲಿ ಹಿಮಾನೇ ಇಲ್ಲ ಈಗ. ಎಲ್ಲ ಒಣಗಿ ಹೋಗ್ತಾ ಇದೆ ಅಲ್ಲಿ. ಯಾಕಂದರೆ ಇವರೆಲ್ಲ ಟೂರಿಸಮ್ ಸ್ಪಾಟ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಗಾಡಿಗಳು, ಪೊಲ್ಯೂಷನ್ದಿಂದ. ನಾನು 7-8 ವರ್ಷ ಹಿಂದೆ ನಾನು ಬದ್ರಿನಾಥಿಗೆ ಹೋಗಿದ್ದೆ, ಈಗ ಮತ್ತೆ ಹೋದೆ. ಈಗ 8 ವರ್ಷದಲ್ಲಿ ತುಂಬ ಬದಲಾವಣೆ ಆಗಿದೆ. ಎಲ್ಲೋ ಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಹಿಮ ಕಾಣಿಸ್ತು. 8 ವರ್ಷ ಹಿಂದೆ ನಾನು ನೋಡಿದಾಗ ರೋಡ್ ಪಕ್ಕದಲ್ಲಿ ಎಲ್ಲ ಪರ್ವತಗಳು ಹಿಮದಿಂದ ಕೂಡಿ ಹನಿ ಆಗಿ ಅದು ಏನು ಮೆಲ್ಟ್ ಆಗಿ ಬರ್ತಾ ಇತ್ತು ನೀರು. ಆದರೆ ಈಗೇನೂ ಇಲ್ಲ. ಯಾಕಂದರೆ ಅವರು ಏನು ಮಾಡಿದ್ದಾರೆ? ಹೈವೇ ಮಾಡಿಬಿಟ್ಟಿದ್ದಾರೆ. ಜನರೆಲ್ಲ ಟೂರಿಸಮ್ ಅಂಥೇಳಿ ಬೈಕು, ಕಾರು ತಗೊಂಡು ಬಂದುಬಿಡ್ತಾರೆ, ಟೂರಿಸ್ಟ್ ವೆಹಿಕಲ್. ಏನಿವೆ, ಅದೊಂದು ಬೇರೆ ವಿಷಯ. ಈ ಜಗತ್ತೇನು ದುಃಖಾಲಯ. ಇಲ್ಲಿ ಮತ್ತೆ ಇನ್ನೊಂದು ಬ್ರಹ್ಮ ಜ್ಯೋತಿ ಅಂಥೇಳಿ ಇನ್ನೊಂದು ಸ್ಥಾನ ಇದೆ. ಅಲ್ಲಿ ಭೌತಿಕ ದುಃಖಗಳಿಲ್ಲ.
ಮತ್ತು ಮೂರನೇದು ಭಗವಂತನ ಲೋಕ ಇದೆ, ವೈಕುಂಠ ಅಥವಾ ಗೋಲೋಕ, ಭಗವಂತನ ಧಾಮ ಇದೆ. ಅಲ್ಲಿ ಭಗವಂತನ ಆನಂದ ಚಿನ್ಮಯ ಲೀಲೆಗಳಲ್ಲಿ ತೊಡಗಿದ್ದಾನೆ ಅವನ ಭಕ್ತರ ಜೊತೆ. ಈ ಮೂರು ಸ್ಥಾನಗಳಲ್ಲಿ ಏನು ನಾವು ಯಾವ್ದು ಬೇಕಾದನ್ನು ಚೂಸ್ ಮಾಡ್ಬೋದು. ಭಗವಂತನ ಬಗ್ಗೆ ಏನು ಕಂಪ್ಲೇಂಟ್ ಮಾಡುವ ಅವಶ್ಯಕತೆ ಇಲ್ಲ. ಹೀಗ್ಯಾಕೆ ಮಾಡಿದ್ದಾನೆ, ಅವನು ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ, ಯಾವ್ದು ಬೇಕಾದನ್ನು ನಾವು ಚೂಸ್ ಮಾಡ್ಬೋದು. ನಾವು ಈ ಭೌತಿಕ ದುಃಖ ಇಲ್ಲದ ಸ್ಥಾನಕ್ಕೆ ಹೋದ್ರೂ, ಬ್ರಹ್ಮಜ್ಯೋತಿಗೆ ಹೋದ್ರೂ ನಮಗೆ ನಿಜವಾದ ಆನಂದ ಸಿಗಲ್ಲ, ಸುಖ ಸಿಗಲ್ಲ. ಭಗವಂತನ ಧಾಮದಲ್ಲೇನೆ, ಭಗವಂತನ ಲೀಲೆಗಳಲ್ಲಿ ನಾವು ಭಾಗವಹಿಸಿದಾಗನೇ ನಮಗೆ ನಿಜವಾದ ಸುಖ ಸಿಗೋದು. ठीक है, और कुछ पूछना है आपको? ठीक है, हरे कृष्णा. ಕೀರ್ತನೆ ಮಾಡೋಣ ಆಮೇಲೆ